ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಓಕೆ, ಈಗ ನಾವೆಲ್ಲರೂ ಕೂಡ ತಪಸ್ಕಾಲವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಈ ತಪಸ್ಕಾಲ ಒಂದು ಸಕ್ಸಸ್ಫುಲ್ಲಾಗಿ ನಡಿಬೇಕಾದ್ರೆ ನಾವೆಲ್ಲ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಏನೆಲ್ಲ ಮಾಡ್ತಾ ಇದ್ದೀವಿ ಈ ತಪಸ್ಕಾಲ ಒಳ್ಳೆಯದಾಗಿ ನಡೀಲಿಕ್ಕೆ? ಉಪವಾಸ, ಪ್ರಾರ್ಥನೆ, ದಾನ ಧರ್ಮ ಮೇಯ್ನ್ ಅಲ್ಲ. ಎಲ್ಲ ಬಲಿಪೂಜೆಗಳಲ್ಲೂ ನಮಗೆ ಫಾದರ್ ಮುಖಾಂತರ ಇದೇ ವಾಕ್ಯಗಳು ನಮಗೆ ಸಿಗ್ತಾ ಇರುತ್ತೆ. ಈ ಒಂದು 40 ದಿನ ನಾವು ಏನೆಲ್ಲ ಮಾಡಬೇಕು ಅಂತ. ಆಮೇಲೆ ಪ್ರಾರ್ಥನೆ, ಉಪವಾಸ, ದಾನ ಧರ್ಮ, ನೊವೇನಗಳು, ಶಿಲುಬೆ ಹಾದಿ, ಇನ್ನು ಮಾಂಸವನ್ನು ತ್ಯಜಿಸೋದು ಅಲ್ವಾ? ಈ 40 ದಿನ ನಮಗೇನಾದರೂ ಕೆಟ್ಟ ಅಭ್ಯಾಸಗಳಿದ್ದರೆ ಅದೆಲ್ಲವನ್ನು ತ್ಯಜಿಸೋದು. 40 ದಿನ ಆದಮೇಲೆ ಮತ್ತೆ ಯಥಾ ಪ್ರಕಾರ ಜೀವನಕ್ಕೆ ಬರೋದು. ಸೊ ಇದಾಗಿದೆ ನಮ್ಮ ಒಂದು ಈ ತಪಸ್ಕಾಲದ ಆಚರಣೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಆದರೆ ದೇವರು ಈ ಯಾವುದನ್ನು ಕೂಡ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಸೊ ಇದು ಮಾಡಲಿಕ್ಕೆ ಮುಂಚೆ ದೇವರು ನಮ್ಮಿಂದ ಇನ್ನೊಂದು ಕಾರ್ಯವನ್ನು ಬಯಸ್ತಾ ಇದ್ದಾರೆ. ಇದು ಮಾಡಿದಾಗ ಮಾತ್ರ ನಿಮ್ಮ ಒಂದು ತಪಸ್ಕಾಲ ಅನ್ನೋದು 40 ದಿನಕ್ಕೆ ಮಾತ್ರ ಸೀಮಿತವಾದುದಲ್ಲ. ಬದಲಾಗಿ ನಾವಿರುವಷ್ಟು ದಿನ ಕೂಡ ನಮ್ಮ ಎವ್ರಿಡೇ ಜೀವನ ತಪಸ್ಕಾಲ ಆಗಬೇಕು ಪ್ರಿಯರೇ. ಇದಕ್ಕೆ ನಾವು ಮಾಡಬೇಕಾಗಿರೋ ಕಾರ್ಯ ಏನಂತ ಹೇಳಿ ದಿನ ನಾವು ಸ್ವಲ್ಪ ಸಮಯ ಧ್ಯಾನ ಮಾಡೋಣ. ಸೊ ನಾವೆಲ್ಲರೂ ದೇವರ ವಾಕ್ಯವನ್ನು ತೆಗೆಯೋಣ. ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 23ನೇ ವಾಕ್ಯ ಓದ್ತೀರಾ ಯಾರಾದರೂ? ಲೂಕ, ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 9 ವರ್ಸ್ 23. ಯೇಸು ಸ್ವಾಮಿ ಎಲ್ಲರನ್ನ ನೋಡಿ ಹೇಳಿದ್ದೇನೆಂದರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಸೊ ಇಲ್ಲಿ ನಾವು 4 ಕಾರ್ಯಗಳನ್ನು ನಾವು ನೋಡ್ಬೋದು. ಮೊದಲು ಏನು? ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ, ಒಂದು, ಅವನು ತನ್ನನ್ನು ತಾನೇ ಪರಿತ್ಯಜಿಸಲಿ. ಎರಡನೇದು, ಇದನ್ನು ಒಂದು 4 ಪಾರ್ಟ್ ಆಗಿ ನಾವು ಕಲಿಯೋಣ, ಆಗ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಮೂರನೇದು, ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು. ಮೂರನೇದು, ನನ್ನನ್ನು ಹಿಂಬಾಲಿಸಲಿ. 4ನೇದು. ಪ್ರಿಯರೇ, ಈ 4 ಕಾರ್ಯ ನಮ್ಮ ಜೀವನದಲ್ಲಿ ಆಗದೆ ನಾವು ಎಷ್ಟೇ ತಪಸ್ಕಾಲ ಮಾಡಿದರೂ ಕೂಡ ನೋಡಿ, ಆ ತಪಸ್ಕಾಲದ ಉದ್ದೇಶ ಇದೇನೆ. ದೇವರು ಹೇಳ್ತಾ ಇರೋದು. ದೇವರು ಯಾಕೆ ಆ 40 ದಿನ ಮರುಭೂಮಿಗೆ ಹೋಗಬೇಕಾಯಿತು? ಯೇಸು ಸ್ವಾಮಿ ಯಾಕೆ ಹೋದರು ಮರುಭೂಮಿಗೆ? ಯಾಕೆ ಹೋದರು? ಆ ಒಂದು ಶರೀರ ಸ್ವಭಾವನ ಜಯಿಸಲಿಕ್ಕೆ ಅವರಿಗೆ ಶಕ್ತಿ ಬೇಕಾಗಿತ್ತು. ಅಲ್ಲಿ ಅವರು ಉಪವಾಸ ಮಾಡಿದರು ದೇವರ ಜೊತೆ. ಒಂದು 40 ಡೇಸ್ ರಿಟ್ರೀಟ್ನ ಮಾಡ್ತಾರೆ ಅವರು. ಪ್ರೈಸ್ ದ ಲಾರ್ಡ್. ಏನು ಮಾಡ್ತಾರೆ? 40 ಡೇಸಲ್ಲಿ ದೇವ್ರ ಜೊತೆ ಒಂದು ಧ್ಯಾನ ಕೂಟ ಮಾಡ್ತಾರೆ. ಅದರಲ್ಲಿ ಬೇಕಾದ ಆ ದೇಹವನ್ನು ಪರಿತ್ಯಜಿಸಲು ಬೇಕಾದ ಶಕ್ತಿ, ಆ ಒಂದು ಇಚ್ಛೆಗಳನ್ನು ಪರಿತ್ಯಜಿಸಲು ಬೇಕಾದ ಶಕ್ತಿಯನ್ನು ಆ 40 ದಿನಗಳ ಕಾಲ ಆ ತಂದೆ ದೇವರ ಜೊತೆ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ಆ ಮರುಭೂಮಿಯಲ್ಲಿ ಅದನ್ನು ಪಡ್ಕೊಂಡು ಬರ್ತಾರೆ. ಆದರೆ ನಮ್ಮ ತಪಸ್ಕಾಲ ಈ ರೀತಿ ಆಗ್ತಾ ಇದೆಯಾ? ಆ 40 ದಿನ ಹೊರಗಡೆ ಬಂದಾಗ ಒಂದು ವಿಶೇಷವಾದ ಶಕ್ತಿಯಿಂದ ಏಸು ತುಂಬಲ್ಪಡ್ತಾರೆ, ಹೌದಾ? ಬಟ್ ನಮ್ಮ ಈ ಒಂದು 40 ದಿನ ಮುಗಿದ ಮೇಲೆ ನಮ್ಮಲ್ಲಿ ಈ ರೀತಿಯಾದ ಒಂದು ಬದಲಾವಣೆಗಳನ್ನು ನಮ್ಮಲ್ಲಿ ಕಾಣಲಿಕ್ಕೆ ಆಗ್ತಿದೆಯಾ? ಆವಾಗ ತಪಸ್ಕಾಲಕ್ಕೆ ಏನಾದರೂ ಉಪಯೋಗ ಇದೆಯಾ? ಈಗ ನಾವೊಂದು ಕಾರ್ಯ ಮಾಡುವಾಗ ಅದು ನಮಗೆ ಉಪಯೋಗ ಆಗಬೇಕು, ಹೌದಾ? ಈಗ ಉಪವಾಸ ಮಾಡ್ತೀರಾ, ಅದರಿಂದ ನಿಮ್ಗೇನೂ ಉಪಯೋಗ ಆಗಲ್ಲ. ಮತ್ತು ಯಾಕೆ ಉಪವಾಸ ಮಾಡಬೇಕು, ಹೌದಾ? ಈಗ ಒಂದು ಪ್ರಾರ್ಥನೆ ಮಾಡ್ತೀವಿ, ಆ ಪ್ರಾರ್ಥನೆಯಲ್ಲಿ ನನಗೆ ದೇವ್ರ ಸ್ವರ ಕೇಳೋಕ್ಕಾಗಿಲ್ಲ ಅಂದರೆ ಮತ್ತು ಪ್ರಾರ್ಥನೆ ಯಾಕೆ? ಅಲ್ಲ, ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಅಷ್ಟು ಉಪವಾಸ ಮಾಡೋದು ಈಸಿನಾ ಕಷ್ಟನಾ? ಕಷ್ಟ ಇದೆಯಾ? ಪ್ರಾರ್ಥನೆಗೆ ಕುತ್ಕೊಳ್ಳೋದು ಈಸಿನಾ ಕಷ್ಟನಾ? ಕಷ್ಟ ಇದೆ. ನಮಗೆ ಇಷ್ಟವಾಗಿರುವಂತಹ ಮಾಂಸ ಆಗಿರ್ಬೋದು ಅಥವಾ ಲೋಕದ ಏನೋ ಒಂದು ನಮ್ಗೆ ಇಷ್ಟ ಆಗಿರುತ್ತೆ, ಅದು ದೇವರಿಗೆ ಇಷ್ಟ ಆಗಿರಲ್ಲ. ಅದನ್ನು ಬಿಡೋದು ಈಸಿನಾ ಕಷ್ಟನಾ? ಮತ್ತು ಇದೆಲ್ಲ ಮಾಡಿ ನಮಗೆ ಪ್ರಯೋಜನ ಆದರೂ ಏನು? ಅದು ನಾವು ಯೋಚನೆ ಮಾಡಬೇಕು. ಈ ಒಂದು ಕಾರ್ಯ ಇವಾಗ ನಾವು ಓದಿದ್ವಲ್ಲ ವಾಕ್ಯ, ಏನು ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ ಅಂದರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಇದಾಗಬೇಕು. ಇದೇ ನಿಜವಾದ ತಪಸ್ಕಾಲ. ಪ್ರೈಸ್ ದ ಲಾರ್ಡ್.
ಈ ವಾಕ್ಯ ನಮ್ಮ ಜೀವನದಲ್ಲಿ ಯಾವಾಗ ನಮಗೆ ಮಾಡ್ಲಿಕ್ಕೆ ಆಗುತ್ತೋ ಅದೇ ನಮಗೆ ನಿಜವಾದ ಒಂದು ಕಾಲ. ದೇವರು ಏನು ಕೊಟ್ಟಿದ್ದಾರೋ ಅದು ನಮ್ಮಲ್ಲಿ ನೆರವೇರಲಿಕ್ಕೆ ಸಾಧ್ಯ. ಈಗ ನಾವು ಇದನ್ನು 4 ಭಾಗಗಳಾಗಿ ಮಾಡೋಣ ಅಂತ ನಾನು ಹೇಳಿದೆ. ಓಕೆ, ಮೊದಲು ಯೇಸುಸ್ವಾಮಿ ಎಲ್ಲರನ್ನ ನೋಡಿ ಹೇಳ್ತಿದ್ದಾರೆ. ಎಲ್ಲರನ್ನು ಅಂದರೆ ಎಲ್ಲರನ್ನೂ ನೋಡಿ. ಇಲ್ಲಿ ಯೇಸುಸ್ವಾಮಿ ಒಂದು ರೀತಿ ನಿಮ್ಮನ್ನು ಯಾರನ್ನೂ ಕೂಡ ಬಲವಂತವಾಗಿ ಅಥವಾ ಫೋರ್ಸ್ಫುಲ್ಲಾಗಿ ಹೇಳ್ತಿಲ್ಲ. ಎಲ್ಲರನ್ನೂ ಕೂಡ, ಇಲ್ಲಿ ಎಲ್ಲರೂ ಬರ್ತಾರೆ, ನಾವು ಬರ್ತೀವಿ, ಪಾಸ್ಟರ್ಸ್ ಬರ್ತಾರೆ, ಪ್ರೀಸ್ಟ್ ಬರ್ತಾರೆ, ಎಲ್ಲ ಪೋಪು ಬರ್ತಾರೆ, ಪ್ರತಿಯೊಬ್ಬ ಮಾನವ ಈ ಗುಂಪಿಗೆ ಬರ್ತಾನೆ. ಓಕೆ, ಎಲ್ರಿಗೂ ಕೂಡ ಓಪನ್ ಇನ್ವಿಟೇಷನ್ ಅಂತ ದೇವ್ರು ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ. ಒಂದು ಆಹ್ವಾನ, ಇದು ಫೋರ್ಸ್ ಇಲ್ಲ. ಅವರು ಹಿಂಬಾಲಿಸ್ಬೋದು, ನೀವು ಹಿಂಬಾಲಿಸ್ಬೋದು, ನಾನು ಹಿಂಬಾಲಿಸ್ಬೋದು, ಇವರು ಹಿಂಬಾಲಿಸ್ಬೋದು, ಯಾರಾದರೂ ಹಿಂಬಾಲಿಸ್ಬೋದು. ಈ ವಾಕ್ಯ ಹೇಳುವಾಗ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ, ಅದನ್ನು ಕೂಡ ನೆನಪಿಗೆ ತಂದುಕೊಳ್ಳಿ. ಇದನ್ನು ಹೇಳ್ತಿದ್ದಾರೆ, ಎಲ್ಲರೂ ನನ್ನನ್ನು ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಅಂತ ಹೇಳುವಾಗ ಎಲ್ಲರೂ ಬರ್ತೀವಿ. ಇದು ಬಲವಂತ ಅಲ್ಲ, ಇದು ಒಂದು ಆಹ್ವಾನ ಮಾತ್ರ. ಚಾಯ್ಸ್ ನಿಮ್ಮದಾಗಿರುತ್ತೆ. ಈ ಕ್ರೈಸ್ತ ಧರ್ಮ ಅಥವಾ ಈ ಒಂದು ಕ್ರಿಸ್ಟಿಯಾನಿಟಿ ಅಂತ ಹೇಳುವಾಗ ಇದು ಒಂದು ಚಾಯ್ಸ್ ಅಲ್ವಾ. ಈಗ ಹಿಂದೊಮ್ಮೆ ನಾನು ಒಬ್ಬ ಅನ್ಯ ಧರ್ಮದವಳಾಗಿದ್ದೆ. ದೇವರು ನನ್ನನ್ನು ಈಗಾಗಲೇ ತಾಯಿಯ ಗರ್ಭದಲ್ಲಿ ನಾನು ರೂಪುಗೊಳ್ಳುವುದಕ್ಕೆ ಮುಂಚೆನೇ, ಈ ಜಗತ್ತು ಉಂಟಾಗುವುದಕ್ಕೆ ಮುಂಚೆನೇ ನನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಆ ಆಯ್ಕೆಗೆ ನಾನು ಬರಲಿಕ್ಕೆ ನನ್ನ ಕೋಆಪ್ರೇಷನ್ ಬೇಕು, ನನ್ನ ಚಾಯ್ಸ್ ಬೇಕು, ನನ್ನ ಆಯ್ಕೆ ಬೇಕು ಅಲ್ವಾ. ಈಗ ನನಗೆ ಶುಭ ಸಂದೇಶ ಕೇಳಿಸ್ಕೊಂಡೆ ಯಾವುದೋ ಒಂದು ಪ್ರಾರ್ಥನೆ ಮುಖಾಂತರ. ಈಗ ನಾನು ಅದನ್ನು ರಿಜೆಕ್ಟ್ ಮಾಡಿ ಹೋಗಿದ್ರೆ ನನ್ನ ಆಯ್ಕೆ ಏನು? ಐ ರಿಜೆಕ್ಟೆಡ್ ಜೀಸಸ್. ನಾನು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಆ ಶುಭ ಸಂದೇಶವನ್ನು ನಾನು ಕೇಳಿಸ್ಕೊಳ್ಳುವಾಗ ನಾನು ಅದನ್ನು ಆಯ್ಕೆ ಮಾಡಿಕೊಂಡೆ. ಸೊ ಕ್ರಿಸ್ಟಿಯಾನಿಟಿ ಈಸ್ ಅ ಚಾಯ್ಸ್, ಎವ್ರಿಡೇ ಚಾಯ್ಸ್. ನೀವೇನು ಚೂಸ್ ಮಾಡ್ತೀರಾ? ಎವ್ರಿಡೇ ನಮಗೊಂದು ಹೋರಾಟ ಇರುತ್ತೆ. ನನ್ನ ಸೆಲ್ಫನ್ನು ನಾನು ಚೂಸ್ ಮಾಡಬೇಕಾ ಅಥವಾ ಯೇಸುವನ್ನು ಚೂಸ್ ಮಾಡಬೇಕಾ? ನಾನು ಹೋಲಿನೆಸ್ಸನ್ನು ಚೂಸ್ ಮಾಡಬೇಕಾ ಅಥವಾ ಅಶುದ್ಧತೆಯನ್ನು ಚೂಸ್ ಮಾಡಬೇಕಾ? ಅಥವಾ ನಾನು ಕೋಪವನ್ನು ಚೂಸ್ ಮಾಡಬೇಕಾ ಅಥವಾ ನಾನು ತಾಳ್ಮೆಯನ್ನು ಚೂಸ್ ಮಾಡಬೇಕಾ? ಇದು ಎಲ್ಲ ಧರ್ಮದಲ್ಲಿ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಕ್ರಿಸ್ಟಿಯಾನಿಟಿ ಅಂತ ಬರುವಾಗ ಅದು ಲೈಫ್ ಆಫ್ ಚಾಯ್ಸ್. ನೀವು ಏನು ಚೂಸ್ ಮಾಡ್ತೀರೋ ಅದೇ ನಿಮ್ಮ ಜೀವನ ಆಗಿರುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಅವ್ರನ್ನ ಹಿಂಬಾಲಿಸೋದು ಅಂತ ಹೇಳೋದು ನನ್ನ ಚಾಯ್ಸ್. ಇದು ಯಾವುದು? ಇವಾಗ ಎಷ್ಟೋ ಜನ ಪ್ರಪಂಚದಲ್ಲಿದ್ದಾರೆ. ಯಾಕೆ ಎಲ್ಲರೂ ಕ್ರೈಸ್ತರಾಗಿಲ್ಲ ಅಂದರೆ, ದೇವ್ರು ಏನು ಮಾಡಿದ್ದಾರೆ, ನೀವು ಆಯ್ಕೆ ಮಾಡಬೇಕಂತೇಳಿ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರು ಯಾವುದೋ ಒಂದು ರೀತಿ ಬಲವಂತವಾಗಿ ನಮ್ಮ ಕೈಯಿಂದ ಕಾರ್ಯಗಳನ್ನು ಮಾಡಿಸಿಕೊಳ್ಳುವ ದೇವರಲ್ಲ. ಯಾವ ಅಪ್ಪ ಅಮ್ಮನೂ ಕೂಡ ಮಕ್ಕಳ ಹತ್ರ ಬಲವಂತವಾಗಿ ಯಾವ ಕಾರ್ಯಗಳನ್ನು ಕೂಡ ಮಾಡಿಸ್ಕೊಳ್ಳಲ್ಲ ಅಲ್ವಾ. ಸೊ ನಾವೇ ಆ ರೀತಿ ಇರಬೇಕಾದ್ರೆ, ಒಳ್ಳೆಯವರಲ್ಲಿ ಒಳ್ಳೆಯವರಾದ ತಂದೆ ನಮ್ಮನ್ನ ಆ ರೀತಿ ಮಾಡೋದಿಲ್ಲ. ಅವರು ಆಯ್ಕೆಯನ್ನು ಕೊಡ್ತಾರೆ. ಯಾರಿಗಾದರೂ ಮನಸ್ಸಿದ್ದರೆ. ಪ್ರಿಯರೇ, ಈ ದಿನ ಆ ಯಾರಿಗಾದರೂ ಅನ್ನೋ ಒಂದು ಲಿಸ್ಟಲ್ಲಿ ನಾನು ನೀವು ಬರಬೇಕು. ಬರೀ ನಾವು ಆಧ್ಯಾತ್ಮಿಕವಾಗಿ ಈ ಒಂದು ಭೌತಿಕವಾಗಿ ಏನೋ ಕಾರ್ಯಗಳನ್ನು ಮಾಡಿಕೊಂಡು ಇದೇ ನನ್ನ ಯೇಸುವನ್ನು ಚೂಸ್ ಮಾಡ್ತಾ ಇರೋದು ಅಂತ ನಾವು ಎಷ್ಟೋ ಸಾರಿ ವಂಚನೆಯಲ್ಲಿ ಒಳಗಾಗಿ ಜೀವಿಸ್ತಾ ಇರ್ತೀವಿ ಅಲ್ವಾ. ಪ್ರಾರ್ಥನೆಗಳನ್ನು ಅಟೆಂಡ್ ಮಾಡ್ತಾ ಇರ್ತೀವಿ, ಎಲ್ಲ ಕಾರ್ಯಗಳನ್ನು ಮಾಡುವಾಗ ನಮಗೆ ಆ ಸೈತಾನ ಒಂದು ರೀತಿ ವಂಚನೆ ಆಗುತ್ತೆ ನಮಗೆ. ಓಕೆ, ನಾನು ದೇವರಲ್ಲೇ ಇದ್ದೀನಿ, ದಿನ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾ ಇದ್ದೀನಿ. ಆದರೆ ನಾನು ತ್ಯಜಿಸ್ಲಿಕ್ಕೆ ಆಗಿಲ್ಲ ಅಂದರೆ, ಯೇಸುವನ್ನು ಪ್ರತಿದಿನವೂ ಕೂಡ ನನಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ, ಆಗ ನಾವು ಕ್ರೈಸ್ತರಲ್ಲಾನೇ. ಪ್ರೈಸ್ ದ ಲಾರ್ಡ್. ಕ್ರೈಸ್ತರಂದರೆ ಯಾರು? ಯೇಸುವನ್ನು ಹಿಂಬಾಲಿಸುವವರೇ ಕ್ರೈಸ್ತರು. ಈಗ ನಾವು ಯೇಸುವನ್ನು ಹಿಂಬಾಲಿಸಿಲ್ಲ ಅಂದರೆ ಟೈಟಲ್ ಮಾತ್ರ ಕ್ರೈಸ್ತರು, ಬಟ್ ನಮ್ಮ ಜೀವನ ಕ್ರೈಸ್ತ ಜೀವನ ಅಲ್ಲ. ಸೊ ಮೊದಲನೇದಾಗಿ ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ, ಈ ದಿನ ನಾವು ಮನಸ್ಸು ಮಾಡೋಣ ಪ್ರಿಯರೇ. ನಾವು ಮಾಡುವ ಕಾರ್ಯಗಳಿಂದ ನಾವು ಅಂದ್ಕೊಂಡಿರ್ತೀವಿ, ಓಕೆ ನಾನು ಮನಸ್ಸು ಮಾಡಿ ನಾನು ಹಿಂಬಾಲಿಸ್ತಾ ಇದ್ದೀನಿ ಅಂತ. ಆದರೆ ಅದೆಲ್ಲ ಇನ್ನೂ ವಾಕ್ಯಗಳನ್ನು ಮುಂದೆ ನಾವು ಓದುವಾಗ ನಮಗೆ ಅರ್ಥ ಆಗುತ್ತೆ, ನಿಜವಾಗ್ಲೂ ನಾವು ಈ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸ್ತಾ ಇದ್ದೀವಾ ಇಲ್ವಾ ಅಂತೇಳಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಸೊ ಈ ಯಾರಿಗಾದರೂ ಈ ಒಂದು ವಾಕ್ಯದಲ್ಲಿ ನಾವೆಲ್ಲರೂ ಕೂಡ ಏನಾಗಬೇಕು? ಬರಬೇಕು, ಆಯ್ಕೆ ಮಾಡಬೇಕು. ಯೇಸುವನ್ನು ನಾವು ಆಯ್ಕೆ ಮಾಡೋದು ಈಸಿನ ಸುಲಭನಾ? ಕಷ್ಟ ಇದೆ ಅಲ್ವಾ? ಕಷ್ಟ ಅಲ್ವಾ? ನಮಗೆ ನೋಡಿ ಯಾವ ರೀತಿ ಅಂದರೆ, ನಮಗೆ ಬ್ಲೆಸ್ಸಿಂಗ್ ಬೇಕು, ಕಷ್ಟ ಬೇಡ. ಈಗ ನಮಗೆ ಕ್ರೌನ್ ಬೇಕು, ಆದರೆ ಕ್ರೂಸಿಫಿಕ್ಷನ್ ಬೇಡ. ಆ ರೀತಿ ಆಗಿದೆ ಈ ಒಂದು ಕ್ರಿಶ್ಚಿಯನ್ ಲೈಫ್ ಅಂತ ಹೇಳಿದ್ರೇ. ಈಗ ಯೇಸು ಆ ಮಹಿಮೆ ಪದವಿಗೆ ಹೋದರು, ಈಸಿಯಾಗಿ ಹೋಗ್ಬಿಟ್ರೆ ಹಾಗೆ ಆ ಸ್ವರ್ಗಾರೋಹಣ ಆರಾಮಾಗಿ ಹೋಗಿ ತಂದೆ ಬಲಪಾರ್ಶ್ವದಲ್ಲಿ ಈಸಿಯಾಗಿ ಕುಳಿತುಕೊಂಡ್ಬಿಟ್ರ. ಈ ಲೋಕದಲ್ಲಿ ಅವರ ಜೀವನವನ್ನು ನೋಡುವಾಗ ಅವರಷ್ಟು ವರ್ಸ್ಟಾಗಿ ಇನ್ಯಾರೂ ಜೀವನ ಮಾಡಲಿಕ್ಕೂ ಆಗಲ್ಲ,
ಇನ್ಯಾರು ಬರೋದು ಇಲ್ಲ ಮುಂದಕ್ಕೆ. ಆ ರೀತಿ ಜೀವನ ಜೀವ್ಸಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಅಷ್ಟು ವರ್ಷಾಗಿಲ್ಲ ಅಂದರೂ ಕೂಡ ಸ್ವಲ್ಪ ಕೂಡ ನಮಗೆ ನಮ್ಮನ್ನು ತ್ಯಜಿಸಲಿಕ್ಕೆ ಮನಸ್ಸಿಲ್ಲ. ಆದರೆ ನಮಗೆ ಬ್ಲೆಸ್ಸಿಂಗ್ ಬೇಕು, ಪುನರುತ್ಥಾನದ ಶಕ್ತಿ ಬೇಕು, ದೇವರ ಸ್ವರ್ಗದ ಆಶೀರ್ವಾದಗಳು ಬೇಕು, ನಮಗೆ ಕಿರೀಟ ಬೇಕು, ಎಲ್ಲ ಬೇಕು. ಹೇಗೆ ಸಾಧ್ಯ ಆಗುತ್ತೆ ಹೇಳಿ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಿಮಗೆ ಕ್ರೂಸಿಫಿಕ್ಷನ್ ಇಲ್ಲದೆ ಕ್ರೌನ್ ಸಿಗಲ್ಲ. ಈ ಲೋಕದಲ್ಲಿ ಕ್ರೌನ್ ಸಿಗ್ಬೋದು, ಆ ಕ್ರೌನ್ನ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಆದರೆ ದೇವ್ರ ಹತ್ರ ನಮಗೊಂದು ಕಿರೀಟ ಸಿಗಬೇಕಂದ್ರೆ ಅವರನ್ನು ಚೂಸ್ ಮಾಡಬೇಕು. ನಾನು ಎವ್ರಿ ಡೇ ಚೂಸ್ ಮಾಡಬೇಕು. ಆಯ್ಕೆ ನನ್ನದಾಗಿದೆ. ಅದನ್ನೇ ದೇವರು ಹೇಳ್ತಾ ಇರೋದು. ಯಾರಿಗಾದರೂ ಮನಸ್ಸಿದ್ದರೆ ಅವರ ಕೈಯಲ್ಲಿ ನಮ್ಮನ್ನು ಪ್ರೀತಿಯಿಂದ ಉಂಟು ಮಾಡಿದರು ದೇವರು, ಹೌದಾ? ಉಂಟು ಮಾಡಿ ಅವರ ಜೀವವನ್ನು ನಮ್ಮ ಒಳಗಡೆ ಊದಿ ನಮಗೆ ಜೀವವನ್ನು ಕೊಟ್ಟು ನಮ್ಮನ್ನು ಯಾವ ರೀತಿ ಕಾಯ್ದು ಕಾಪಾಡ್ತಾ ಇದ್ದಾರೆ ಅಂದರೆ, ಒಂದು ಕಣ್ಗುಡ್ಡೆ, ಆ ರೆಪ್ಪೆ, ಆ ಗುಡ್ಡೆನ ಯಾವ ರೀತಿ ಕಾಪಾಡುತ್ತೋ ಆ ರೀತಿ ಕಾಪಾಡ್ತಾ ಇದ್ದಾರೆ. ಆ ರೀತಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಅವರು ಈಸಿಯಾಗಿ ಈ ರೀತಿ ಮಾಡ್ಬೋದಾಗಿತ್ತು. ಅಷ್ಟು ಮಾಡಿ ಕೂಡ ಅವ್ರು ಏನು ಹೇಳ್ತಿದ್ದಾರೆ? ಆಯ್ಕೆ ನಮಗೆ ಕೊಡ್ತಾ ಇದ್ದಾರೆ. ಪ್ರಿಯರೇ, ಈ ಆಯ್ಕೆ, ಈ ದಿನದ ಆಯ್ಕೆ ನಿಮ್ಮದಾಗಿದೆ. ನೀವು ಯೋಚನೆ ಮಾಡಿ, ನಿಮಗೆ ಸೆಲ್ಫ್ ಬೇಕಾ ಅಥವಾ ಜೀಸಸ್ ಬೇಕಾ? ಇದೊಂದು ಹೋರಾಟನೇ ಅಂತಲೇ ಹೇಳ್ಬೋದು. ಆದರೆ ಪರಿಶುದ್ಧಾತ್ಮರು ನಮ್ಮ ಜೊತೆ ಕಾರ್ಯ ಮಾಡುವಾಗ, ಪರಿಶುದ್ಧಾತ್ಮರಿಗೆ ನಾವು ಬಿಟ್ಟು ಕೊಡುವಾಗ ಅವರು ನಿಜವಾಗ್ಲೂ ಹೇಳ್ಕೊಡ್ತಾರೆ ನಾವು ಯಾವುದನ್ನು ಚೂಸ್ ಮಾಡಬೇಕು ಅಂತೇಳಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಓಕೆ, ಈಗ ಮೊದಲನೇ ಪಾರ್ಟ್ ಅರ್ಥ ಆಯ್ತಾ ನಿಮಗೆ? ಇದೊಂದು ಆಯ್ಕೆ ಆಗಿದೆ, ಇದೊಂದು ಇನ್ವಿಟೇಷನ್ ಆಗಿದೆ. ಯಾವುದೇ ಫೋರ್ಸ್ ಇಲ್ಲ. ನೀವು ಚೂಸ್ ಮಾಡಲೂಬಹುದು, ಮಾಡದೇನೂ ಇರಬಹುದು. ನೀವು ಮಾಡಿದರೆ ಏನಾಗುತ್ತೆ ಅಂತಲೂ ನಿಮಗೆ ಗೊತ್ತು, ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತಲೂ ಗೊತ್ತು. ಈಗ ನಾನು ಹೇಳಿದೆ, ಈ ಒಂದು ಶರೀರ ಸ್ವಭಾವದಲ್ಲೇ ಮಗ್ನರಾಗಿರುವುದರ ಒಂದು ಪರಿಣಾಮ ಏನಾಗಿದೆ? ಮರಣ ಆಗಿದೆ. ಯೇಸುವಿನ ಜೊತೆ ಇರುವ ಒಂದು ಪರಿಣಾಮ ಏನಾಗಿದೆ? ಜೀವವಾಗಿದೆ. ಈಗ ನೀವು ಯೇಸುವನ್ನು ಆಯ್ಕೆ ಮಾಡಿಲ್ಲ ಅಂದರೆ ನಿಮ್ಮ ಜೀವನ ಏನಾಗಿರುತ್ತೆ? ಮರಣ. ಮರಣ ಅಂದ್ರೇನು? ಭಯ, ಗೊಂದಲ, ಕನ್ಫ್ಯೂಷನ್ಸ್. ನಾಳೆ ಏನಾಗುತ್ತೋ, ನಾಡಿದ್ದೇನಾಗುತ್ತೋ, ಇವತ್ತೇನಾಗುತ್ತೋ, ಅದಕ್ಕೇನು ಮಾಡಲಿ, ಇದಕ್ಕೇನು ಮಾಡಲಿ, ಚಿಂತೆ ಪೇಚಾಟಗಳಲ್ಲೇ ಸತ್ತೋಗ್ತೀವಿ. ಸೊ ಈ ಜೀವನಕ್ಕೆ ಅಲ್ಲ ದೇವರು ನಮ್ಮನ್ನು ಆಹ್ವಾನ ಮಾಡ್ತಾ ಇರೋದು. ಬದಲಿಗೆ ಆ ಜೀವದಲ್ಲಿ ನಾವು ಜೀವಿಸಬೇಕು, ಶಾಂತಿಯಿಂದ, ಸಮಾಧಾನದಿಂದ, ದೇವರು ಕೊಡುವ ತೃಪ್ತಿಯಿಂದ ನಾವು ಒಬ್ಬೊಬ್ಬರು ಜೀವಿಸ್ಬೇಕಂತೇಳಿ ಈ ಆಹ್ವಾನ ನಿಮಗೆ ಕೊಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಸೊ ಎರಡನೇ ಪಾರ್ಟ್ನ ನಾವು ನೋಡಬೇಕಾದ್ರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಒಂದು ಭಾಗ, ಅವನು ತನ್ನನ್ನು ತಾನೇ ಪರಿತ್ಯಜಿಸಿ. ಇದು ತುಂಬ ಕಷ್ಟಕರವಾದ ಒಂದು ಪಾರ್ಟ್ ಈ ಒಂದು ವಾಕ್ಯದಲ್ಲಿ ಅಲ್ವಾ? ಸೊ ಇದು ಹೆಂಗೋ ಚೂಸ್ ಮಾಡಿದ್ವಿ ಯೇಸುವನ್ನು, ಹೆಂಗೋ ಎಲ್ಲೋ ಪ್ರೇಯರ್ಗೆ ಬಂದ್ವಿ, ಏನೋ ಆಯಿತು, ಒಂದು ಎನ್ಕೌಂಟರ್ ಆಯಿತು, ಏನೋ ಒಂದು ಚಳಿ ಆಯಿತು, ಬಿಸಿ ಆಯಿತು ಇದೆಲ್ಲ ಈಗ ಇದೆ ಅಲ್ವಾ? ಅವರನ್ನು ನನ್ನನ್ನು ತಾನೇ ಪರಿತ್ಯಜಿಸೋದು ಅಂತ ಹೇಳಿ ಇದು ಬರುವಾಗ, ಇದು ಹಾರ್ಡೆಸ್ಟ್ ಪಾರ್ಟ್ ಆಫ್ ದಿಸ್ ವರ್ಸ್. ಇದು ಮಾಡಬೇಕಾದ್ರೆ ನೋಡಿ, ಇಲ್ಲಿ ಪರಿತ್ಯಜಿಸೋದು ಅಂತ ಹೇಳಿದರೆ ದೇವ್ರು ಯಾವುದೋ ಒಂದು, ಈಗ ನನಗೇನೋ ಒಂದು ಕೆಟ್ಟ ಅಭ್ಯಾಸ ಇತ್ತು, ಅದನ್ನು ಬಿಟ್ಬಿಟ್ರೆ ಅದು ಪರಿತ್ಯಜನೆ ಅಲ್ಲ. ಅಥವಾ ಏನೋ ಒಂದು ಪಾಪದಲ್ಲಿ ನಾನು ಬಿದ್ದಿದ್ದೆ, ಓಕೆ, ಅದರಿಂದ ನಾನು ಹೊರಗಡೆ ಬಂದುಬಿಟ್ಟೆ, ಅದೆಲ್ಲ ಪರಿತ್ಯಜಿಸೋದು ಅಂತ ಹೇಳಿದ್ರೆ. ಈಗ ಯೇಸುವನ್ನು ನಾವು ನೋಡಬೇಕಾದ್ರೆ, ಯೇಸು ಒಂದು ದೈವ ಪದವಿಯಲ್ಲಿದ್ದರು. ಈ ಲೋಕಕ್ಕೆ ಬರುವುದಕ್ಕೆ ಮುಂಚೆ ತಂದೆ ದೇವರ ಪುತ್ರ ಆಗಿದ್ದರು, ದೈವ ಪದವಿಯಲ್ಲಿದ್ದರು. ಅವರಿಗೆ ಎಲ್ಲ ರೀತಿಯ ಮಹಿಮೆ, ಘನ, ಗೌರವ ಎಲ್ಲನೂ ಇತ್ತು. ಅವರು ಏನನ್ನು ತ್ಯಜಿಸಿದ್ರು? ಆ ಒಂದು ದೈವತ್ವದ ಪದವಿಯನ್ನು ತ್ಯಜಿಸಿದರು. ಸೊ ಇದು ಯಾವುದು ಕೂಡ ಎಕ್ಸ್ಟರ್ನಲ್ಲಿ ತ್ಯಜಿಸುವಂಥದ್ದಲ್ಲ, ಎಕ್ಸ್ಟರ್ನಲ್ಲಿ ಅವಾಯ್ಡ್ ಮಾಡೋದಲ್ಲ. ಈಗ ನಾನು ಮಾಂಸ ಬಿಟ್ಟೆ ಈ 40 ದಿನ, ಅದು ನಾವು ಅಂದ್ಕೊಳ್ತೀವಿ ಓಕೆ ನಾನು ತ್ಯಜಿಸ್ಬಿಟ್ಟಿದ್ದೀನಿ. ಈಗ ಯಾರೋ ಸ್ಮೋಕೋ ಡ್ರಿಂಕೋ ಮಾಡ್ತಾರೆ, ಅವ್ರೇನು ಮಾಡ್ತಾರೆ? ಅದನ್ನು ಬಿಡ್ತಾರೆ. ಅಥವಾ ಫೋನ್ ನೋಡೋದು ಒಂದು 40 ದಿನ ನಿಲ್ಲಿಸ್ತಾರೆ, ಅಥವಾ ಥಿಯೇಟರ್ಸ್ಗೆ ಹೋಗೋದು ಒಂದು 40 ದಿನ ನಿಲ್ಲಿಸ್ತಾರೆ. ಇನ್ನೂ ಲಿಸ್ಟ್. ಅಥವಾ ಏನೋ ಒಂದು ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕೊಳ್ಳೋದು ಒಂದು 40 ದಿನ ನಿಲ್ಲಿಸ್ತಾರೆ. ಬೊಟ್ಟಿಡೋದು ಕೆಲವೊಬ್ಬರು ಒಂದು 40 ದಿನ ನಿಲ್ಲಿಸ್ತಾರೆ. ಹೂವು ಇಡೋದು ನಿಲ್ಲಿಸ್ತಾರೆ. ಏನು ಓಕೆ, ಅದನ್ನು ನಿಲ್ಲಿಸ್ತಾರೆ. ಸೊ ಇದೆಲ್ಲ ನಿಲ್ಲಿಸಿ ಏನು ಅಂದ್ಕೊಳ್ತೀವಿ? ಓಕೆ ನಾನು ಪರಿತ್ಯಜಿಸ್ತಾ ಇದ್ದೀನಿ. 40 ದಿನ ಆದಮೇಲೆ ಮತ್ತೆ ಅದು ಸ್ಟಾರ್ಟ್ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ದೇವ್ರು ಹೇಳ್ತಾ ಇರೋದು ಈ ರೀತಿ ನಾವು ಪರಿತ್ಯಜಿಸೋದಲ್ಲ. ನಮ್ಮ ಒಳಗಡೆ ಇರುವಂಥ ಸ್ವಾರ್ಥವನ್ನು ನಾವು ಪರಿತ್ಯಜಿಸಬೇಕು. ನಮ್ಮ ಒಳಗಡೆ ಇರುವಂಥ ದ್ವೇಷವನ್ನು ನಾವು ಪರಿತ್ಯಜಿಸಬೇಕು. ನನ್ನ ಬುಡಕ್ಕೆ ಬರುವಾಗ ನಾವು ರಿಯಾಕ್ಟ್ ಮಾಡ್ತೀವಲ್ವ, ನನಗೆ ಅಂತ ಬಂದಾಗ ನಮ್ಮಲ್ಲಿ ಸ್ವಾರ್ಥ ಇದೆಯಾ? ಓಕೆ, ಅದನ್ನು ನಾವು ರಿಯಾಕ್ಟ್ ಮಾಡಿ ನಮ್ಮ ಒಂದು ಎಕ್ಸ್ಟರ್ನಲ್ ಆ್ಯಕ್ಷನ್ಸ್ ಮುಖಾಂತರ ತೋರಿಸ್ತೀವಲ್ವ, ಇದನ್ನು ಪರಿತ್ಯಜಿಸಬೇಕು. ನನ್ನ ಸ್ವಾರ್ಥ ಜೀವನವನ್ನು ಪರಿತ್ಯಜಿಸಬೇಕು, ನಾನು ಅನ್ನೋದನ್ನು ಪರಿತ್ಯಜಿಸಬೇಕು, ನಮ್ಮಲ್ಲಿರುವಂಥ ಹಣದ ವ್ಯಾಮೋಹವನ್ನು ಪರಿತ್ಯಜಿಸಬೇಕು, ಈ ಲೋಕದಲ್ಲಿ ನಮಗಿರುವಂಥ ಈ ಕಣ್ಣಿನ ಕಾಮುಕತೆಯನ್ನು ಪರಿತ್ಯಜಿಸಬೇಕು, ಐಶ್ವರ್ಯದ ಅಹಂಭಾವವನ್ನು ಪರಿತ್ಯಜಿಸಬೇಕು. ಇದೇ ಪ್ರಿಯರೇ ನಮಗೆ ಕಷ್ಟ ಆಗಿರೋದು. ಅದಕ್ಕೆ ನಮಗೆ ಆ ಯೇಸುವನ್ನು ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ, ಆಯ್ಕೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.
ಯೇಸು ಆ ಒಂದು ಅವರು ಪರಿತ್ಯಜನೆ ಮಾಡಿದಂಥ ಆ ಘಟನೆಯನ್ನು ನನ್ನ ಬಾಯಲ್ಲಿ ಹೇಳಬಲ್ಲೆ, ಬಟ್ ಅದನ್ನು ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಕೊಡೋಕ್ಕಾಗಲ್ಲ. ಆ ಒಂದು ದೈವತ್ವದ ಸಂಪೂರ್ಣತೆಯನ್ನು ಅವರು ಬಿಟ್ಟು ಬಂದಿದ್ದಾರೆ ನನಗೋಸ್ಕರ. ನಾವೇನೋ ದೇವರಲ್ಲ, ಇನ್ನೊಂದು ದೇವ್ರಿಗೆ ಏನೋ ತ್ಯಾಗ ಮಾಡಿದ್ರು ಅಂತ ಹೇಳೋಕ್ಕೆ. ಪಾಪಿಗಳಲ್ಲಿ ಪಾಪಿಗಳು, ದೇವರಿಗೆ ನಾವು ಶತ್ರುಗಳಾಗಿದ್ದ ನಮಗೋಸ್ಕರ ದೇವರು ಮಾಡಿದಂಥ ತ್ಯಾಗ ದೈವತ್ವ ಪ್ರಿಯರೇ. ಅದಕ್ಕೆ ಈಕ್ವಲ್ ಆಗಿ ಏನೂ ಇಲ್ಲ, ಅದಕ್ಕೆ ಈಕ್ವಲ್ ಮಾಡಲಿಕ್ಕೆ. ಅಂಥ ಒಂದು ನಾನು ಅನ್ನೋದನ್ನು ಬಿಟ್ಟು ಬಂದಿದ್ದಾರೆ. ಅವರೇನಾದರೂ ನಾನು ಮಾಡಲ್ಲ, ಈ ಕಾರ್ಯ ನಾನು ಪರಿತ್ಯಜಿಸಲ್ಲ ಅಂತ ಹೇಳಿದರೆ ಈ ದಿನ ನನ್ನ ಮತ್ತು ನಿಮ್ಮ ಒಂದು ಸ್ಥಿತಿ ಏನಾಗ್ತಾ ಇತ್ತು ಯೋಚನೆ ಮಾಡಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇಲ್ಲಿ ಬದುಕುವಂಥ ಒಂದು 50 ವರ್ಷನೋ 70 ವರ್ಷನೋ 100 ವರ್ಷನೋ 120 ವರ್ಷ ಜೀವನಕ್ಕೆ ನಾವು ಇಷ್ಟು ಹಿಡಿದಿಟ್ಕೋಬೇಕಾದ್ರೆ ನಾನು ನನ್ನದು ಕೋಪ, ಮತ್ಸರ, ಅಸೂಯೆ, ಈ ದೂಷಣೆ, ದ್ವೇಷ ಇದನ್ನೆಲ್ಲ ಇಷ್ಟು ಹಿಡಿದಿಟ್ಕೊಳ್ಬೇಕಾದ್ರೆ ಈಗ ನಾವು ದೇವರ ಜೊತೆ ಇರುವಾಗ ಏನಾಗಿದೆ, ಅದಕ್ಕೆ ಅಂತ್ಯನೇ ಇಲ್ದಿರೋ ಒಂದು ಯುಗಗಳದು, ಒಂದು ಕಾಲ ಅದು. ಅದನ್ನು ದೇವ್ರು ನಮಗೆ ಕೊಡಲಿಕ್ಕೆ ಅಷ್ಟು ಇದ್ದ ಮಹಿಮೆಯನ್ನು ಅವರು ಬಿಟ್ಟು ನಮಗೆ ಬರ್ತಾರೆ. ಪ್ರೈಸ್ ದ ಲಾರ್ಡ್. ನಮಗೆ ಆ ಒಂದು ಶಾಶ್ವತವಾದ ಲೋಕವನ್ನು ಪಡೀಲಿಕ್ಕೆ ಈ ತಾತ್ಕಾಲಿಕವಾದದನ್ನು ನಮಗೆ ಬಿಡೋಕ್ಕಾಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈಗ ಹೇಳಿ, ನಮ್ಮ ತಪಸ್ಕಾಲ ಕರೆಕ್ಟಾಗಿ ಹೋಗ್ತಿದ್ಯಾ ಇಲ್ವಾ ಅಂತ ಹೇಳಿ, ಈ ರೀತಿ ನಮಗೆ ತ್ಯಜಿಸ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಾವು ಮನಸ್ಸೇ ಇಲ್ಲ ನಮಗೆ ಅಲ್ವಾ? ಮನಸ್ಸಿಲ್ಲದೆ ಹೇಗೆ ನಮ್ಮನ್ನು ನಾವು ಪರಿತ್ಯಜಿಸ್ಲಿಕ್ಕಾಗುತ್ತೆ? ಇದೊಂದು ಆಯ್ಕೆ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಈ ಕ್ರಿಶ್ಚಿಯಾನಿಟಿ ಅನ್ನೋದು ಒಂದು ಆಯ್ಕೆ. ನೀವು ಇದಕ್ಕೆಲ್ಲ ಸಿದ್ಧರಾಗಿ ನಾನು ಕ್ರಿಶ್ಚಿಯನ್ ಆಗ್ತೀನಿ ಅಂತ ಬಂದ್ರೇ ನಿಮಗೆ ಅಲ್ಲಿ ಏನೋ ಒಂದು ದೇವರ ಮಹಿಮೆನ ನೋಡೋಕ್ಕಾಗೋದು ಪ್ರಿಯರೇ. ಬರೀ ಟೈಟಲ್ ಇಟ್ಕೊಂಡು ಈ ರೀತಿ ಬರೀ ಪ್ರಾರ್ಥನೆ ಅಟೆಂಡ್ ಮಾಡಿಕೊಂಡು ನನ್ನ ಜೀವನ ಯಥಾಪ್ರಕಾರ ಜೀವನ ನಾನು ಮಾಡುವಾಗ ಯಾವುದೇ ರೀತಿಯ ಮಹಿಮೆಯನ್ನು ನಾನು ಕಾಣೋಕ್ಕಾಗಲ್ಲ, ಯಾವುದೇ ರೀತಿಯ ಕ್ರೌನನ್ನು ಕೂಡ ದೇವ್ರು ನನಗೆ ಕೊಡಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಈ 40 ದಿನ ಅಟ್ಲೀಸ್ಟ್ ಇದಕ್ಕಾದರೂ ನಾವು ಪ್ರಯತ್ನ ಪಡೋಣವಾ? ಈ ರೀತಿ ಒಂದು ತ್ಯಜಿಸಲಿಕ್ಕೆ ಪ್ರಯತ್ನ ಪಡೋಣವಾ? ಕ್ಷಮೆ ಕೊಡಲಿಕ್ಕೆ, ಪ್ರೀತಿ ಮಾಡಲಿಕ್ಕೆ, ಆ ಕೋಪವನ್ನು ಹಾಗೇ ಇಟ್ಕೊಂಡು ನಾವು ನಾಶ ಆಗದೆ ಅದನ್ನು ಬಿಟ್ಟು ಆ ದೇವರ ಮಹಿಮೆಯನ್ನು ನಮ್ಮ ಜೀವನದಲ್ಲಿ ನೋಡಲಿಕ್ಕೆ ಪ್ರಯತ್ನ ಪಡೋಣವಾ? ಪ್ರೈಸ್ ದ ಲಾರ್ಡ್, ಪ್ರಯತ್ನ ಪಡೋಣವಾ? ನಾವು ಏನು ಮಾಡ್ತೀವಿ, ದೇವರೇ ನನ್ನನ್ನು ಯೂಸ್ ಮಾಡಿ. ಹೇಗೆ ಯೂಸ್ ಮಾಡ್ತಾರೆ? ದೇವ್ರು ಇಲ್ಲಿ ವೇ ಇಟ್ಟಿದ್ದಾರೆ ಅಲ್ವಾ? ನಿನ್ನನ್ನು ನಾನು ಚೂಸ್ ಮಾಡಬೇಕಾದ್ರೆ ಇದು ವೇ. ಈಗ ನನ್ನನ್ನು ಒಂದು ಕಂಪನಿಯಲ್ಲಿ ಹೈಯರ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಮಾರ್ಗ ಇರುತ್ತೆ. ನೀನು ಈ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಬೇಕು, ಈ ಒಂದು ಡೊಮೈನಲ್ಲೇ ಕಂಪ್ಲೀಟ್ ಮಾಡಬೇಕು, ಈ ಸ್ಟ್ರೀಮಲ್ಲಿ ನೀನು ಇರಬೇಕು, ಈ ಸ್ಕಿಲ್ಸ್ ನಿನಗಿರಬೇಕು. ಆಗ ನಾನು ಆ ಒಂದು ಪರ್ಟಿಕ್ಯುಲರ್ ಪೊಸಿಷನ್ಗೆ ಎಲಿಜಿಬಲ್ ಆಗ್ತೀನಿ. ಇಂಟರ್ವ್ಯೂ ಮಾಡ್ತಾರೆ, ನನ್ನನ್ನು ತಗೊಳ್ತಾರೆ. ಆಗ ನನ್ನನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಹೌದಾ? ನಮ್ಮ ಒಂದು ಆ ಕ್ಷೇತ್ರಗಳಲ್ಲಿ ಅದಕ್ಕೆ ಬೇಕಾದಂಥ ಒಂದು ಕ್ವಾಲಿಫಿಕೇಷನ್ ಅನ್ನೋದು ಇರುತ್ತೆ. ಈಗ ದೇವರೇ ನನ್ನನ್ನು ಯೂಸ್ ಮಾಡಿ, ನಾನು ಉಪ್ಪಾಗಬೇಕು, ನಾನು ಬೆಳಕಾಗಬೇಕು. ಆದರೆ ನನ್ನನ್ನು ನಾನು ಪರಿತ್ಯಜಿಸಲಿಕ್ಕೇ ನಾನು ರೆಡಿ ಇಲ್ಲ. ನಾನು ಉಪ್ಪಾಗೋದು ಹೇಗೆ, ನಾನು ಬೆಳಕಾಗೋದು ಹೇಗೆ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸು ಈ ಲೋಕಕ್ಕೆ ಬೆಳಕಾಗಿದ್ದಾರಾ? ಆ ಕತ್ತಲಿಗೆ ಆ ಬೆಳಕನ್ನು ನಿಗ್ರಹಿಸಲು ಆಗಲೇ ಇಲ್ವಂತೆ. ಆವಾಗ ಎಷ್ಟು ಮಟ್ಟಿಗೆ ಅವರನ್ನು ಪರಿತ್ಯಜಿಸಿದ್ರೆ ಅವರು ಆ ರೀತಿ ಬೆಳಕಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ. ನಮಗೆ ಕತ್ತಲು ಬೇಕಾಗಿಲ್ಲ, ಒಂದು ಸಣ್ಣ ಮಾತು ಸಾಕು ನಮ್ಮನ್ನು ನಿಗ್ರಹಿಸೋಕ್ಕೆ. ಹೌದಾ? ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕುಟುಂಬದ ಜೀವನದಲ್ಲಿ ಒಂದು ಸಣ್ಣ ಮಾತು ಸಾಕು. ಪಕ್ಕದ ಮನೆಯವ್ರು ಮಾತಾಡೋದು ಬೇಡ, ನಮ್ಮ ಕುಟುಂಬದಲ್ಲಿ ಇರೋ ಮಾತನ್ನೇ ನಮಗೆ ಕೇಳಿಸ್ಕೊಳ್ಳಿಕ್ಕೆ ಆಗಲ್ಲ ಎಷ್ಟೋ ಬಾರಿ. ಹೇಗೆ ನಾವು ಬೆಳಕಾಗೋದು, ಹೇಗೆ ನಾವು ಉಪ್ಪಾಗೋದು? ಇದೆಲ್ಲ ಮಾಡದೆ ಬೇರೆ ನೀವು ಏನೆಲ್ಲ ಮಾಡಿದ್ರೂ ಕೂಡ ಅದಕ್ಕೇನಾದರೂ ಉಪಯೋಗ ಇದೆಯಾ? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಮೊದಲು ಯಾರಿಗಾದರೂ ಮನಸ್ಸಿದ್ದರೆ ಮೊದಲು ಅವನು ಏನು ಮಾಡಬೇಕು? ಮನಸ್ಸು ಮಾಡಬೇಕು. ಆಮೇಲೆ ತನ್ನನ್ನು ತಾನೇ ಪರಿತ್ಯಜಿಸಬೇಕು, ನಮ್ಮ ಸ್ವಾರ್ಥವನ್ನು ಬಿಡಬೇಕು. ಆಗುತ್ತೆ ಬಿಡಲಿಕ್ಕೆ. ಯಾಕೆ ಆಗುತ್ತೆ ಇಷ್ಟು ಕಾನ್ಫಿಡೆನ್ಸಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯೇಸು ನಮಗೆ ಚೆನ್ನಾಗಿ ಗೊತ್ತು, ಅವರು 100 ಭಾಗ ದೇವರಾಗಿದ್ದರು, 100 ಭಾಗ ಮನುಷ್ಯನಾಗಿದ್ದರು. ಅವರು ಮನುಷ್ಯನ ಸ್ವರೂಪದಲ್ಲಿದ್ದು ಈ ರೀತಿ ನಮ್ಮಂತೆಯೇ ರಕ್ತ ಇತ್ತು ಅವ್ರಿಗೆ, ನಮ್ಮಂತೆ ಮಾಂಸ ಕೂಡ ಇತ್ತು, ನಮ್ಮಂತೆ ಬ್ರೈನ್ ಇತ್ತು, ನಮ್ಮಂತೆ ಕೂದಲಿತ್ತು, ನಮ್ಮಂತೆಯೇ ಇದ್ದರು ಅವರು. ಮನುಷ್ಯ ಅಂದರೆ ಮನುಷ್ಯನೇ ಅಲ್ವಾ? ಸೊ ಅವರಿಗೆ ಈ ಸ್ವಾರ್ಥವನ್ನು ಜಯಿಸ್ಲಿಕ್ಕಾಗಿದ್ದಾದರೆ, ಆ ಅವಮಾನವನ್ನು ಅವ್ರಿಗೆ ಸಹಿಸ್ಕೊಳ್ಳಿಕ್ಕಾಗಿದ್ದಾದರೆ, ವ್ಯಭಿಚಾರಿಗಳ ಮನೇಲಿಗೆ ಹೋಗಿ ಅವ್ರನ್ನ ಪ್ರೀತಿ ಮಾಡೋಕ್ಕಾಗ್ಲಿಕ್ಕಾದರೆ, ಕಳ್ಳರನ್ನು ಪ್ರೀತಿ ಮಾಡಲಿಕ್ಕಾಗೋದಾದರೆ ನನಗೂ ನಿನಗೂ ಆಗುತ್ತೆ ಪ್ರಿಯರೇ. ಆದರೆ ನಮ್ಮ ಜೀವನ ಮರಣದಲ್ಲಿ ಸಾಕ್ತಾ ಇದೆ. ಆ ಜೀವವಾದ ಯೇಸುವನ್ನು, ಜೀವಾಳವಾದ ಪರಿಶುದ್ಧಾತ್ಮರನ್ನು ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿಲ್ಲ.
ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಅದೇ ಸಂಪೂರ್ಣವಾಗಿ ಅವರ ಆಳ್ವಿಕೆಗೆ ನಮ್ಮನ್ನು ಬಿಟ್ಟು ಕೊಡುವಾಗ ಪ್ರತಿದಿನವೂ ಇವರಿಗಾಗಿದ ಕಾರ್ಯ ನಮಗೂ ಕೂಡ ಆಗುತ್ತೆ. ದೇವರು ಹೇಳ್ತಾರೆ, ನಿಮಗೆ ಜಯಿಸಲಾಗದ ಯಾವುದೇ ಒಂದು ಶೋಧನೆ ನಿಮಗೇನು ಬಂದಿಲ್ಲ ಅಂದರೆ ನಿಮಗೆ ಜಯಿಸೋಕ್ಕಾಗೋದೇ ನಮಗೆ ಕೊಟ್ಟಿದೆ. ಜಯಿಸೋಕೆ ಆಗ್ತಾ ಇಲ್ಲ ಅಂದರೆ ಏನರ್ಥ? ನನಗೆ ಮನಸ್ಸಿಲ್ಲ, ನನ್ನನ್ನು ಬಿಟ್ಕೊಡ್ಲಿಕ್ಕೆ ನನಗೆ ಮನಸ್ಸಿಲ್ಲ ಅಂತಲೇ ಅರ್ಥ. ಪ್ರೈಸ್ ದ ಲಾರ್ಡ್. ಸೊ ಮತ್ತೊಮ್ಮೆ ದೇವರು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ನಿಮಗೆ ಮನಸ್ಸು ಮಾಡಲಿಕ್ಕೆ. ಈಗ ನಾವು 3ನೇ ಭಾಗವನ್ನು ನೋಡೋಣ. 1ನೇ ಭಾಗ, ಮನಸ್ಸಿದ್ದರೆ ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು. 2ನೇ ಭಾಗ, ತನ್ನನ್ನು ತಾನೇ ಪರಿತ್ಯಜಿಸಲಿ. 3ನೇದು, ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು. ಓಕೆ, ಇಲ್ಲಿ ಶಿಲುಬೆ ಅಂತ ಹೇಳಿದ್ರೆ ಆಗ ರೋಮನರ ಕಾಲದಲ್ಲಿ ಅದೇನಾಗಿತ್ತು ಅಂದರೆ ಅದೊಂದು ಶಾಪದ ಸಂಕೇತ, ಒಂದು ನೋವಿನ ಸಂಕೇತ, ಒಂದು ಅವಮಾನದ ಸಂಕೇತ ಆ ಶಿಲುಬೆಯನ್ನು. ಹೌದಾ? ಸೊ ದೇವರಲ್ಲಿ ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ನಾವು ತುಂಬ ಪರಿಸ್ಥಿತಿಗಳಲ್ಲಿ ನಾವು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಪಡ್ತೀವಿ. ಯಾರು ನಮ್ಮ ಶಿಲುಬೆನ ನಾವೇ ಓದ್ಕೊಳ್ಳೋಕೆ ರೆಡಿ ಇರಲ್ಲ. ಹೌದಾ? ಆದರೆ ದೇವ್ರು ಹೇಳ್ತಿದ್ದಾರೆ, ಈ ಶಿಲುಬೆ ಅಂತ ಹೇಳಿದ್ರೆ ನಾವೇನಂತ ಅಂದ್ಕೊಳ್ತೀವಿ? ಈಗ ಏನೋ ಒಂದು ದುಡ್ಡಿನ ಸಮಸ್ಯೆ ಬಂತು ಮನೇಲಿ, ಅಯ್ಯೋ ದೊಡ್ಡ ಶಿಲುಬೆ. ಈಗ ಮನೆಯಲ್ಲಿರೋ ಮಕ್ಕಳಿಗೆ ಮದುವೆ ಆಗಿಲ್ಲ, ಅಯ್ಯೋ ಯಾವಾಗ ಹುಡುಗ ಸಿಗ್ತಾನೋ, ಯಾವಾಗ ಹುಡುಗಿ ಸಿಗ್ತಾಳೋ, ಅದೊಂದು ಶಿಲುಬೆ. ನಾವು ಅಂದ್ಕೊಳ್ಳೋದು ಹಾಗೆ ಅಲ್ವಾ? ಈಗ ಕೆಲಸ ಹೋಯ್ತು, ಅಯ್ಯೋ ಎಂಥ ದೊಡ್ಡ ಶಿಲುಬೆ, ಏನು ಮಾಡೋದು ಮುಂದಕ್ಕೆ? ಈಗ ಏನೋ ಒಂದು ಸಾಲ ಆಯಿತು, ಅಯ್ಯೋ ಎಂಥ ಶಿಲುಬೆ. ಒಂದು ಅನಾರೋಗ್ಯ ಆಯಿತು. ಈ ರೀತಿ ಈ ಬಾಹ್ಯವಾಗಿ ನಡೆಯುವ ಕಾರ್ಯಗಳನ್ನು, ಕಷ್ಟಗಳನ್ನು, ಅಥವಾ ಏನೆಲ್ಲ ನಮಗೆ ಕಷ್ಟ ಆಗ್ತಿದೆಯೋ ಈ ದೇಹಕ್ಕೆ, ನಾನು ಹೇಳ್ತಾ ಇರೋದು ಈ ದೇಹಕ್ಕೆ ಕಷ್ಟ ಆಗ್ತಿದೆಯೋ ಇದೆಲ್ಲವನ್ನು ಕೂಡ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಶಿಲುಬೆ. ಇದೆಲ್ಲ ದೇವ್ರು ಹೇಳ್ತಾ ಇರೋದು. ಇದು ಒತ್ಕೊಳ್ಳೋ ಅನ್ಯ ಜನರು ಇದನ್ನು ಒತ್ಕೊಳ್ಳಲ್ವ? ನಮಗಿಂತ ಚೆನ್ನಾಗಿ ಒತ್ಕೊಳ್ಳಲ್ವ ಅವರು? ನಾನು ನೋಡಿದ್ದೀನಿ ಎಷ್ಟೋ ಜನ, ಅವರು ಕ್ರೈಸ್ತರಲ್ಲ, ಅನ್ಯ ಧರ್ಮದವರು, ಗೊಣಗದೇ ಇರೋದನ್ನು ನಾನು ನೋಡಿದ್ದೀನಿ, ಪ್ರೀತಿ ಮಾಡೋದನ್ನು ನಾನು ನೋಡಿದ್ದೀನಿ, ಕ್ಷಮಿಸೋದನ್ನು ನಾವು ನೋಡಿದ್ದೀನಿ. ಆಗ ನನಗೆ ನಾಚಿಕೆ ಆಗುತ್ತೆ. ಕ್ರೈಸ್ತರಾಗಿ ನಾನು ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ ಎಷ್ಟೋ ಕ್ಷಣಗಳಿದೆ, ಎಷ್ಟೋ ಸಮಯ ಇದೆ, ಆಫೀಸಲ್ಲಾಗಿರ್ಬೋದು ಅಥವಾ ನಮಗೆ ಗೊತ್ತಿರೋರಾಗಿರ್ಬೋದು. ಸೊ ಇಷ್ಟು ಮಾತ್ರನೂ ನಾನು ಬೆಳಕಾಗ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಈ ಶಿಲುಬೆನೂ ನನ್ನ ಕೈಲಿ ಹೊತ್ಕೊಳ್ಳೋಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಒಮ್ಮೊಮ್ಮೆ ನಾಚಿಕೆ ಆಗುತ್ತೆ. ಪ್ರಿಯರೇ, ದೇವರು ಈ ರೀತಿ ಶಿಲುಬೆ ಎಲ್ಲ ಹೇಳ್ತಾ ಇರೋದು. ಈಗ ಯಾವ ರೀತಿ ಶಿಲುಬೆ ಅಂತ ಹೇಳಿದ್ರೆ, ಈಗ ನಾವೆಲ್ಲರೂ ಕೂಡ ಯೇಸುವಿಗೋಸ್ಕರ ಜೀವನ ಮಾಡಬೇಕಂತೇಳಿ ಒಂದು ಸ್ಟೆಪ್ ಇಟ್ಟು ಬಂದಿರುವ ಜನ. ಹೌದಾ? ಸೊ ಯಾಕೆ ನಮಗೆ ಇನ್ನೊಂದು ಸ್ಟೆಪ್ ಇಡೋಕ್ಕಾಗ್ತಾ ಇಲ್ಲ ಅಂದರೆ ಇದು ಕಾರಣ ಆಗಿದೆ. ಓಕೆ, ಇದರಿಂದ ನಾವು ಹೊರಗಡೆ ಬರಬೇಕು. ಸೊ ನಮ್ಮ ವಿಶ್ವಾಸದ ಒಂದು ಪರೀಕ್ಷೆ ಆದಾಗ ಏನಾಗ್ತೀವಿ? ಬಿದ್ದು ಹೋಗ್ತೀವಿ. ಡಬಲ್ ಮೈಂಡ್ ಆಗುತ್ತೆ ನಮಗೆ. ಆಗುತ್ತೋ ಇಲ್ವೋ, ಹೌದೋ ಇಲ್ವೋ, ಒಂದು ದೃಢವಾದ, ಈಗ ನಮಗೆ ಗೊತ್ತು ನಮ್ಮ ಮುಂದಿನ ಮಹಿಮೆಗೆ ಆಧಾರ ಯಾರಾಗಿದ್ದಾರೆ? ಯೇಸು ಆಗಿದ್ದಾರೆ. ಅವರು ನನ್ನ ಕಣ್ಣ ಮುಂದೆ ಇರುವಾಗ, ಈಗ ಪೇತ್ರ ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್. ಆ ಒಂದು ನೀರಿನ ಮೇಲೆ ನಡೆಯಬೇಕಾದ್ರೆ ಯೇಸು ಕಣ್ಣ ಮುಂದೆ ನೋಡ್ಕೊಂಡು ಹೋಗ್ಬೇಕಾದ್ರೆ ಕರೆಕ್ಟಾಗಿ ನಡೆದ್ರು. ಆ ಕಡೆ ಈ ಕಡೆ ನೋಡುವಾಗ ಏನಾಯಿತು? ಮುಳುಗಿ ಹೋದರು. ನಮ್ಮದು ಇದೇ ಆಗ್ತಾ ಇರೋದು. ನಮ್ಮ ಆ ಒಂದು ವಿಶ್ವಾಸದ ಪರೀಕ್ಷೆ ಆದಾಗ, ನಮ್ಮ ಪರಿಶುದ್ಧತೆಯ ಪರೀಕ್ಷೆ ಆದಾಗ, ಅಥವಾ ಪ್ರೀತಿನ ದ್ವೇಷನ ಅಂತ ಆಯ್ಕೆಗಳು ನಮ್ಮ ಮುಂದೆ ಬಂದಾಗ ಅದನ್ನು ನಾವು ಒತ್ಕೊತಾ ಇಲ್ಲ. ಯೇಸುಗೋಸ್ಕರ ಒಂದು ಅವಮಾನ ಬಂದಾಗ ನಾವು ಅದನ್ನು ಒತ್ಕೊತಾ ಇಲ್ಲ, ಅದನ್ನು ನಾವು ಸಹಿಸ್ತಾ ಇಲ್ಲ. ಆ ಶಿಲುಬೆ ಹೊರಲಿಕ್ಕೆ ನಾವು ರೆಡಿ ಇಲ್ಲ. ಅದನ್ನು ಎಸ್ಕೇಪ್ ಆಗ್ತೀವಿ ಅಥವಾ ಸಮರ್ಥನೆ ಮಾಡ್ತೀವಿ, ಜಸ್ಟಿಫೈ ಮಾಡ್ತೀವಿ, ನಂದು ಸರಿ ಅಂತೇಳಿ ನಾನು ಹೇಳ್ತೀವಿ. ಅಷ್ಟಾಗಿ ನಾವು ಈ ಒಂದು ಮರಣಕ್ಕೆ ಒಂದಾಗ್ಬಿಟ್ಟಿದ್ದೀವಿ. ಪ್ರೈಸ್ ದ ಲಾರ್ಡ್. ಇಸ್ರಾಯೇಲ್ ಮಕ್ಕಳಾಗಿದ್ದರಲ್ಲ, ಮೊಂಡುಗಳಾಗಿದ್ದರಲ್ಲ. ಅಲ್ಲಿ ಯೆರೆಮೀಯ ಗ್ರಂಥದಲ್ಲಿ ಒಂದು ವಾಕ್ಯದ 2ನೇ ಅಧ್ಯಾಯದಲ್ಲಿ ಅವರು ಏನಾಗಿದ್ರು ಅಂತ ಹೇಳಿದ್ರೆ, ಬಿರುಕು ಬಿಡುವ ತೊಟ್ಟಿಗಳನ್ನು ಅವರೇ ತೋಡ್ಕೊಂಡಿದ್ರಂತೆ. ಬಿರುಕು ಬಿಡುವ ತೊಟ್ಟಿಗಳು ಗೊತ್ತಿದ್ರೂ ಕೂಡ ಜೀವ ಕೊಡುವ ದೇವರ ಹತ್ರ ಅವರು ಬಂದಿಲ್ಲ. ಆದರೆ ಸೋರಿ ಹೋಗುವಂಥ ಆ ತೊಟ್ಟಿಗಳನ್ನು ಏನು ಮಾಡಿದ್ರಂತೆ? ಅವರು ಕೊರ್ಕೊಂಡಿದ್ರಂತೆ. ಎಷ್ಟು ದಿನ ಇರುತ್ತೆ ನೀರು ಆ ಬಿರುಕು ಬಿಟ್ಟ ಒಂದು ತೊಟ್ಟಿಗಳಲ್ಲಿ? ಪ್ರಿಯರೇ, ಇರಲ್ಲ. ಅವ್ರ ಮುಂದೆ ಎಂತೆಂಥ ಮಹತ್ ಕಾರ್ಯಗಳನ್ನು ದೇವರು ಮಾಡಿ ತೋರಿಸಿದ್ರು ಅಲ್ವಾ? ಎಂತೆಂಥ ಅದು ಅಸಾಧಾರಣ ಕಾರ್ಯ. ಈ ಇಡೀ ಪ್ರಪಂಚದಲ್ಲಿ ಅದ್ಭುತಗಳು ಅಂತ ನಾವೇನು ನೋಡ್ತೀವಿ, ಈ ಅದ್ಭುತಗಳ ಮುಂದೆ ಈ ಅದ್ಭುತಗಳನ್ನ ನಾವು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀರು ಇಬ್ಬಾಗ ಆಗೋದನ್ನು ನಾವು ಊಹೆ ಮಾಡಲಿಕ್ಕಾಗುತ್ತೆ. ಆ ಜನ ಕಣ್ಣಿಂದ ನೋಡಿದ್ದಾರೆ, ವಿಟ್ನೆಸ್ ಮಾಡಿದ್ದಾರೆ, ಅದರಲ್ಲಿ ನಡೆದಿದ್ದಾರೆ, ಅನುಭವಿಸಿದ್ದಾರೆ. ಮೇಲಿನಿಂದ ಆಹಾರ ಬೀಳೋದು ಅದು ಅಸಾಧಾರಣನ ಸಾಧಾರಣನ? ಅಸಾಧಾರಣ. ಮೇಲಿನಿಂದ ಆಹಾರ ಬೀಳೋಕ್ಕಾಗುತ್ತಾ? ಆಹಾರ ಬೆಳೆಯೋದೆಲ್ಲಿ? ಕೆಳಗಡೆ. ದೇವರೇ ಉಂಟು ಮಾಡಿರುವಂಥ ಒಂದು ಪದ್ಧತಿ ಅದು. ಆಹಾರ ಕೆಳಗಡೆಯಿಂದ ಬೆಳೆಯುತ್ತೆ, ಮೇಲೆಯಿಂದ ಬೆಳೆಯಲ್ಲ ಆಹಾರ. ಆದರೆ ಮೇಲೆಯಿಂದ ಆಹಾರ ಬೀಳುತ್ತೆ. ದೇವರು ಅಲ್ಲಿ ಬೆಳೆಸಿ, ಅಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡಿ, ಪ್ರಿಪೇರ್ ಮಾಡಿ, ಕುಕ್ ಮಾಡಿ ಏನು ಮಾಡ್ತಾರೆ? ಕೆಳಗಡೆ ಕಳಿಸ್ತಾರೆ. ಇದೊಂದು ಅಸಾಧಾರಣ ಕಾರ್ಯನ ಅಲ್ವಾ? ಸೊ ಈಗ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ, ನೆರಳಾಗಿ, ಬೆಳಕಾಗಿ
ಈ ರೀತಿ ಬರೋದು ಅಸಾಧಾರಣ ಸಾಧಾರಣನ? ಇಷ್ಟು ಕಾರ್ಯಗಳನ್ನು ನೋಡಿದ್ರು ಅವರು, ಆದರೂ ಕೂಡ ಅವರ ಮನಸ್ಸು ಏನಾಗಲಿಲ್ಲ, ಆ ಸರ್ವೇಶ್ವರನ ಕಡೆಗೆ ತಿರುಗಲೇ ಇಲ್ಲ. ಕಾರಣ ಏನು ಗೊತ್ತಾ? ಸೆಲ್ಫ್ ಪರಿತ್ಯಜಿಸಲಿಕ್ಕೆ ರೆಡಿ ಇಲ್ಲ. ನಿಮ್ಮ ಸೆಲ್ಫ್ ಯಾವಾಗ ತನಕ ಎಂಡ್ ಆಗಲ್ವೋ ನಿಮ್ಮ ಜೀವನದಲ್ಲಿ ರಿವೈವಲ್ ಪ್ರಾರಂಭ ಆಗಲಿಕ್ಕೆ ಚಾನ್ಸೇ ಇಲ್ಲ. ಆ ಒಂದು ರಿನೀವಲ್ಗೆ ಚಾನ್ಸೇ ಇಲ್ಲ. ನಿಮ್ಮ ಸೆಲ್ಫ್ ಎಂಡ್ ಆದ ನೆಕ್ಸ್ಟ್ ಮಿನಿಟ್ ನಿಮ್ಮ ರಿವೈವಲ್ ಪ್ರಾರಂಭ ಆಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸೊ ನಮಗೆ ರಿವೈವಲ್ ಬೇಕು, ರಿನೀವಲ್ ಬೇಕು. ದೇವರು ನಾವು ಕೇಳಿಸ್ಕೊತೀವಿ. ಇವಾಗ ಎಫೆಷಿಯನ್ಸ್ ಸ್ಟಡಿ ಬೇರೆ ನಡೀತಾ ಇದೆ, ಅದನ್ನು ಕೇಳಿಸ್ಕೊಳ್ಳುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ದೇವರು ನನಗೆ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ, ಆ ಸ್ವಾಸ್ಥ್ಯ ಸಂಪತ್ತು, ದೇವರನ್ನು ಅರಿತುಕೊಳ್ಳೋದು, ಅದನ್ನೆಲ್ಲ ಕೇಳುವಾಗ ಖುಷಿಯಾಗುತ್ತೆ. ಯಾಕೆ ಅಂದರೆ ನಾವು ಹೆಂಗೋ ಹೊಸದಾಗಿ ಹುಟ್ಟುಬಿಟ್ಟಿದ್ದೀವಿ, ಹೌದಾ? ದೇವರ ಶುಭ ಸಂದೇಶ ಯಾವಾಗ ಹುಟ್ಟಿದ್ವಿ ಅಂತ ಗೊತ್ತಿಲ್ಲ, ಬಟ್ ಎಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ಹೊಸದಾಗಿ ಹುಟ್ಟಿದ್ದೀವಿ, ಸ್ಟೆಪ್ ಇಟ್ಟಿದ್ದೀವಿ. ಸೊ ಮುಂದಕ್ಕೆ ಹೋಗೋಕೆ ಆಗದೆ ಇರೋ ಕಾರಣ ಏನು ಗೊತ್ತಾ? ಪರಿತ್ಯಜಿಸೋಕ್ಕಾಗ್ತಾಯಿಲ್ಲ, ಇದು ಕಾರಣ. ಸೊ ಅದೆಲ್ಲ ಕೇಳಿಸ್ಕೊಳ್ಳುವಾಗ ಏನನ್ಸುತ್ತೆ? ಓಕೆ ಇದೆಲ್ಲ ನಾನು ಅನುಭವಿಸ್ಬೇಕು ಅನಿಸುತ್ತೆ. ನಾವು ದೇವರನ್ನು ಎವ್ರಿಡೇ ಆಯ್ಕೆ ಮಾಡೋಕ್ಕೆ ರೆಡಿ ಇಲ್ಲ, ಪರಿತ್ಯಜಿಸಲಿಕ್ಕೆ ರೆಡಿ ಇಲ್ಲ, ಶಿಲುಬೆಯನ್ನು ಹೊರಲಿಕ್ಕೆ ರೆಡಿ ಇಲ್ಲ. ಮತ್ತು ಹೆಂಗೆ ನಿಮಗೆ ಆಧ್ಯಾತ್ಮಿಕ ಆಶೀರ್ವಾದ ಸಿಗುತ್ತೆ? ಇದೆಲ್ಲ ನಾವು ಈ ರೀತಿ ಇದ್ದರೆ ನಮ್ಮ ಆಧ್ಯಾತ್ಮಿಕ ಕಣ್ಣುಗಳು ಕೂಡ ತೆರೆಯಲ್ಪಡಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಸಿಜು ಬ್ರದರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸಿಜು ಬ್ರದರ್ ಅಲ್ಲ, ವಾಕ್ಯ ಹೇಳೋದನ್ನು ಸಿಜು ಬ್ರದರ್ ಹೇಳಿದ್ದಾರೆ. ಏನಂತ? ನಿಮ್ಮ ಆಧ್ಯಾತ್ಮಿಕ ಕಣ್ಣುಗಳು ತೆರೆಯದೆ ಹೋದರೆ ನೀವು ದೇವರನ್ನು ಅರಿಲಿಕ್ಕಾಗಲ್ಲ, ಆ ಸ್ವಾಸ್ಥ್ಯ ಸಂಪತ್ತನ್ನು ಅನುಭವಿಸ್ಲಿಕ್ಕಾಗಲ್ಲ, ಆ ಪುನರುತ್ಥಾನದ ಶಕ್ತಿಯಲ್ಲಿ ಜೀವಿಸ್ಲಿಕ್ಕಾಗಲ್ಲ, ಏನೂ ಆಗಲ್ಲ ಅಂತೇಳಿ ಹೇಳಿದಾರಾ? ಬಟ್ ಇದೆಲ್ಲ ನಮಗೆ ಬೇಕು, ದೇವರು ನಮ್ಮನ್ನು ಯೂಸ್ ಕೂಡ ಮಾಡಬೇಕು. ಬಟ್ ಈ ಯಾವುದೇ ಕಾರ್ಯಕ್ಕೂ ಕೂಡ ನಾವೇನಿಲ್ಲ, ರೆಡಿ ಇಲ್ಲ. ಪ್ರೈಸ್ ದ ಲಾರ್ಡ್. ರೆಡಿ ಆಗಬೇಕು ಪ್ರಿಯರೇ. ಈ 40 ದಿನ ಒಂದು ಚಾಲೆಂಜ್ ಆಗಿ ನಾವು ಯಾಕೆ ತಗೊಳ್ಬಾರ್ದು ಅಲ್ವಾ? ಯಾಕೆ ತಗೊಳ್ಬಾರ್ದು? ಇದನ್ನು ತಗೊಂಡ್ರೆ ನನಗೆ ಅಲ್ವಾ ಇದು ಏನು ಅಡ್ವಾಂಟೇಜು, ನನಗೆ ಅಲ್ವಾ ಒಳ್ಳೆಯದು ಇದನ್ನು ನಾನು ತಗೊಂಡ್ರೆ. ಸೊ ಇದನ್ನೆಲ್ಲ ನಾನು ಮಾಡುವಾಗ ನಾನು ಪ್ರತಿದಿನ ದೇವರ ಮಹಿಮೆನ ನೋಡೋಕ್ಕಾಗುತ್ತೆ, ಪ್ರತಿದಿನ ದೇವರ ಮಹಿಮೆನ ಯಾವ ರೀತಿ ಇಸ್ರೇಲ್ ಮಕ್ಕಳು ಯೇಸು ಕಡೆ ಇಲ್ಲದೇ ಇದ್ದರೂ ಕೂಡ ಆ ಮಹಿಮೆನ ನೋಡಿದ್ರೋ ಅದಕ್ಕಿಂತಲೂ ಮಿಗಿಲಾದ ಕಾರ್ಯಗಳನ್ನು ದೇವರು ನನ್ನ ಜೊತೆ ಮಾಡ್ತಾರೆ. ಏನು ಗೊತ್ತಾ? ಆ ಕೃಪೆಯಲ್ಲಿ ಜೀವಿಸೋದು, ಆ ದೇವರ ಸ್ವರವನ್ನು ಕೇಳೋದು. ಇವಾಗ ಕೀರ್ತನೆಗಳಲ್ಲಿ ಒಂದು ವಾಕ್ಯ ಇದೆ, ಏನಂತ ಗೊತ್ತಾ? ಮೋಶೆಗೆ ದೇವರು ಅವರ ಮಾರ್ಗವನ್ನು ತೋರಿಸ್ತಾರೆ, ಇಸ್ರಾಯೇಲರಿಗೆ ಏನು ಮಾಡ್ತಾರೆ? ಅವರ ಅದ್ಭುತ ಕಾರ್ಯಗಳನ್ನು ತೋರಿಸ್ತಾರೆ. ಆ ಮಾರ್ಗವನ್ನು ತೋರಿಸುವಾಗ ಮೋಶೆಗೆ ಎಷ್ಟು ಸಂತೋಷ ಆಗಿರಲ್ಲ. ಅದ್ಭುತ ಕಾರ್ಯಗಳಂದ್ರೆ ಇವಾಗ ನಾನು ಹೇಳ್ದಂಗೆ ಮನ್ನಾ ಕೊಟ್ಟರು, ಅವರ ಬಟ್ಟೆಗಳನ್ನು ಉದ್ದ ಮಾಡಿದರು, ಅವರ ಚಪ್ಪಲಿಗಳನ್ನು ಉದ್ದ ಮಾಡಿದರು, ಎಲ್ಲ ಈ ಆಧ್ಯಾತ್ಮಿಕವಾಗಿ ಈ ಥರ ನೋಡಲಿಕ್ಕೆ ಕೊಟ್ಟರು. ಆದರೆ ಈಗ ನೆಕ್ಸ್ಟ್ ನನಗೆ ಗೊತ್ತಿಲ್ಲ, ಈಗ ಈ ರೋಡ್ ಆದಮೇಲೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತಾಗಲಿಕ್ಕಿಂತ ಮುಂಚೆ ನನಗೆ ಗೊತ್ತು ಅಂದರೆ ನನಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಮುಂದಕ್ಕೆ. ನನಗೆ ಮಾರ್ಗ ಗೊತ್ತು, ನೆಕ್ಸ್ಟ್ ಎಲ್ಲೋಗಬೇಕು, ಏನು ಮಾಡಬೇಕು, ನೆಕ್ಸ್ಟ್ ಯಾವ ರೀತಿ, ಆ ಒಂದು ಗೈಡೆನ್ಸು ಮೇಲೆಯಿಂದ ಸಿಗ್ತಾ ಇತ್ತಂತೆ ಮೋಶೆಗೆ. ಸೊ ಮೋಶೆಗೆ ಮಾರ್ಗಗಳನ್ನು ತೋರಿಸ್ತಾರೆ, ಆದರೆ ಇಸ್ರಾಯೇಲ್ ಮಕ್ಕಳಿಗೆ ಅದ್ಭುತ ಕಾರ್ಯಗಳನ್ನು ತೋರಿಸ್ತಾರೆ. ನಾವು ಒಬ್ಬೊಬ್ಬರು ಕೂಡ ಮೋಶೆ ಸ್ಥಾನಕ್ಕೆ ಬರಬೇಕು, ಅವರ ಮಾರ್ಗಗಳನ್ನು ತಿಳ್ಕೊಳ್ಳೋರಾಗಬೇಕು. ನಮಗೆ ಮಾರ್ಗ ಬೇಕು, ಆದರೆ ಸೆಲ್ಫ್ ಬಿಡಲಿಕ್ಕೆ ಹೇಳಿ ಜೋರಾಗಿ, ಸೆಲ್ಫ್ ಬಿಡಲಿಕ್ಕೆ. ಪ್ರೈಸ್ ದ ಲಾರ್ಡ್. ಸೆಲ್ಫ್ ಬಿಡ್ತೀರಾ? ಮಾರ್ಗಗಳನ್ನು ನೋಡಬೇಕಾ? ಸೆಲ್ಫ್ ಬಿಡಬೇಕು. ಬೆಳಕನ್ನು ನೋಡಬೇಕಾ? ಸೆಲ್ಫ್ ಬಿಡಬೇಕು. ಆ ಕತ್ತಲೆ ನನ್ನಿಂದ ಹೋಗಬೇಕಾ? ಸೆಲ್ಫ್ ಬಿಡಬೇಕು. ನಾವು ಯಾವಾಗಲೂ ಪಾಯಿಂಟ್ ಔಟ್ ಮಾಡೋದು ಯಾರನ್ನ ಹೇಳಿ? ನಮ್ಮ ಈ ಎಲ್ಲದನ್ನು ಎತ್ತಿ ಯಾರ ಮೇಲೆ ಹಾಕ್ತೀವಿ ಹೇಳಿ? ಸೈತಾನ ಒಬ್ಬ ಸಿಕ್ಕಿದ್ದಾನೆ ನಮಗೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಸೈತಾನ ಇಟ್ಕೊಂಡ್ಬಿಟ್ಟಿದ್ದೀವಿ. ಸೈತಾನ ನನಗೆ ಶೋಧನೆ ಕೊಟ್ಟ, ಸೈತಾನ ನನಗೆ ಟೆಂಪ್ಟೇಷನ್ ಕೊಟ್ಟ, ಅಯ್ಯೋ ನಾನು ಈ ರೀತಿ ಮಾಡಿದೆ, ಅದು ಹೋಗೋಕ್ಕಾಗ್ದಿರ ಮಾಡಿಬಿಟ್ಟ. ಯಾಕಂದರೆ ನಮಗೆ ಗೊತ್ತು ಈ ಒಂದು ಪ್ರಪಂಚ ಕೇಡಿಗನ ವಶದಲ್ಲಿದೆ ಅಂತ. ಸೊ ಎಲ್ಲದಕ್ಕೂ ರೀಸನ್ ಸೈತಾನನೇ ಅಲ್ವಾ? ನಾವು ಮರ್ತೇ ಹೋಗ್ಬಿಡ್ತೀವಿ. ನಾವು ಮಾಡ್ತಾ ಇರೋ ಕಾರ್ಯಗಳನ್ನು ಕೆಲವೊಮ್ಮೆ ಇನ್ಫ್ಲುಯೆನ್ಸ್ ಆಗಿ ಅದನ್ನ ಉಪಯೋಗಿಸ್ತಾನೆ. ಅಷ್ಟು ಜ್ಞಾನ ನಮಗಿನ್ನೂ ಬರ್ತಾ ಇಲ್ಲ, ಆ ಡಿಸರ್ನ್ಮೆಂಟ್ ನಮಗಿನ್ನೂ ಬರ್ತಾ ಇಲ್ಲ. ನಾವು ಜ್ಞಾನಕ್ಕಾಗಿ ಮೊದಲು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಆ ಒಂದು ಡಿಸರ್ನ್ಮೆಂಟ್ಗಾಗಿ ಮೊದಲು ನಾವು ಪ್ರಾರ್ಥನೆ ಮಾಡಬೇಕು. ಇದು ಸೈತಾನನಿಂದ ಬರ್ತಾ ಇದೆಯಾ ಅಥವಾ ಇದು ಸೆಲ್ಫಿಂದ ಬರ್ತಾ ಇದೆಯಾ ಅಂತ ಹೇಳಿ. ಸೆಲ್ಫಿಂದ ಬರೋ ಎಷ್ಟೋ ಕಾರ್ಯಗಳನ್ನು ನಾವು ಜಯಿಸುವಾಗ ಅದು ನಮಗೆ ಸೈತಾನನನ್ನು ಜಯಿಸಲಿಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ. ನಾವು ಎಲ್ಲ ಎತ್ತಿ ಅವನ ಮೇಲೆ ಆಗಿಬಿಟ್ಟು ನಾವು ಎಸ್ಕೇಪ್ ಆಗೋದು, ಅಲ್ಲೂ ಕೂಡ ಎಸ್ಕೇಪ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.
ಸೊ ಈ ಇದು ನಾನು ಹೇಳ್ತಾ ಇದ್ದೀನಿ, ಬಟ್ ಇದನ್ನು ನಾವು ಫಾಲೋ ಮಾಡಿದ್ರೆ, ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೇ ನಿಮ್ಮಲ್ಲಿ ಆ ರಿವೈವಲ್ ಪ್ರಾರಂಭ ಆಗೋದು. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಸೆಲ್ಫ್ ಎಲ್ಲಿ ಎಂಡಾಗುತ್ತೋ ನಿಮ್ಮ ರಿವೈವಲ್ ಅಲ್ಲಿ ಪ್ರಾರಂಭ ಆಗುತ್ತೆ, ಆ ರಿನೀವಲ್ ನಿಮಗೆ ಅಲ್ಲಿ ಪ್ರಾರಂಭವಾಗುತ್ತೆ. ನನ್ನ ಜೀವನದಲ್ಲಿ ಉಜ್ಜೀವನ ಇಲ್ಲ, ನನ್ನ ಜೀವನದಲ್ಲಿ ಏನು ದೇವ್ರ ಕಾರ್ಯ ಮಾಡೋಕ್ಕಾಗ್ತಾಯಿಲ್ಲ, ನಾನು ಅಲ್ಲಿ ಸ್ಟಕ್ ಆಗಿದ್ದೀನಿ, ಇಲ್ಲಿ ಸ್ಟಕ್ ಆಗಿದ್ದೀನಿ, ಇದೆಲ್ಲನೂ ಸೆಲ್ಫೇ. ನಾನು ತುಂಬ ಕಾರಣಗಳನ್ನು ಕೊಡ್ತಾ ಇದ್ದೆ. ಕುತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಎಷ್ಟು ಸೆಲ್ಫ್ಗೆ ನಾನು ಒಳಗಾಗಿದ್ದೀನಿ. ಈಗ ಕೆಲಸದ ರೀಸನ್ ಇರ್ಬೋದು, ನಿದ್ದೆ ರೀಸನ್ ಇರ್ಬೋದು, ಅಂದರೆ ನನ್ನ ಪರಿಸ್ಥಿತಿಗೆ ತಕ್ಕಂತೆ ರೀಸನ್ಸ್ ನಾನು ಕೊಡೋದು. ಸೊ ಆ ರೀತಿ ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ರೀಸನ್ಸ್ ನಾವು ಕೊಡ್ತೀವಿ. ಅದನ್ನು ಬಿಟ್ಟು ಬರುವಾಗ ಅರ್ಥ ಆಗ್ತಾ ಇದೆ ಒಂದೊಂದೇ, ನಾವು ಸೆಲ್ಫ್ಗೆ ಆ ಮರಣದಲ್ಲಿ ಎಷ್ಟು ಜೀವಿಸ್ತಾ ಇದ್ವಿ. ತಿರ್ಗಾ ಯಾವ ರಿಟ್ರೀಟು ಮಿಸ್ ಮಾಡಲ್ಲ, ಯಾವ ರಿಟ್ರೀಟು ಮಿಸ್ ಮಾಡಲ್ಲ, ಯಾವ ಮುಲ್ಕಿನೂ ಮಿಸ್ ಮಾಡಲ್ಲ, ಯಾವ ಗ್ಯಾದರಿಂಗು ಮಿಸ್ ಮಾಡಲ್ಲ. ಆ ವಾಕ್ಯಗಳು ಹೇಳ್ಬೇಕಾದ್ರೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಒಳಗಡೆ ಡಿಸಿಷನ್ ಮಾಡಬೇಕು, ಮತ್ತೆ ಮನೆಗೆ ಬರೋದು ಅದೇ ಸೆಲ್ಫ್. ಮತ್ತು ರಿವೈವಲ್ ಬೇಕು. ಬ್ರದರ್ ಹತ್ರ ಹೋಗಿ, ಬ್ರದರ್ ಏನೂ ಆಗ್ತಾಯಿಲ್ಲ, ರಿವೈವಲ್ ಆಗ್ತಾಯಿಲ್ಲ, ಏನು ಬೆಳಕು ಕಾಣೋಕ್ಕಾಗ್ತಾ ಇಲ್ಲ, ಆ ಒಂದು ಸ್ಪೆಸಿಫಿಕ್ ಕಾಲಿಂಗ್ ಗೊತ್ತಾಗ್ತಾ ಇಲ್ಲ. ಯಾಕೆ ಸೆಲ್ಫ್ ಹೋಗ್ತಾ ಇಲ್ಲ? ನನಗೆ ಅರ್ಥ ಆಯಿತು, ಅದನ್ನು ಧ್ಯಾನ ಮಾಡಬೇಕಾದ್ರೆ, ಓದಬೇಕಾದ್ರೆ. ನಿಜ ಅಲ್ವಾ? ನನ್ನನ್ನು ನಾನು ಪರಿತ್ಯಜಿಸದೆ, ಪ್ರತಿದಿನ ಯೇಸುವನ್ನು ನಾನು ಚೂಸ್ ಮಾಡದೆ, ನನ್ನ ಶಿಲುಬೆಯನ್ನು ನಾನು ಹೊತ್ತುಕೊಳ್ದೆ. ನಾನು ಹೊತ್ಕೊಂಡಿಲ್ಲ ಅಂದರೆ ರೀಸನ್ಸ್ ಹೇಳ್ತೀನಿ. ಹೊತ್ಕೊಳ್ಳೋರು ಯಾವತ್ತೂ ರೀಸನ್ಸ್ ಹೇಳಲ್ಲ ಅಲ್ವಾ? ಅದನ್ನು ಪರಿತ್ಯಜಿಸೋರು ಯಾವತ್ತೂ ಗೊಣಗಲ್ಲ. ಯೇಸುವನ್ನು ಚೂಸ್ ಮಾಡೋರು ಲೋಕಕ್ಕೆ ಆ ಕಾಮುಕತನಕ್ಕೆ ಒಳಗಾಗಲ್ಲ. ಇದೆಲ್ಲವೂ ನಡೀತಾ ಇದೆ. ರಿವೈವಲ್ ಎಲ್ಲಿಂದ ಬರುತ್ತೆ? ದೇವ್ರು ನಮ್ಮನ್ನು ಹೇಗೆ ಯೂಸ್ ಮಾಡ್ತಾರೆ? ನಾವೆಲ್ಲರೂ ದೇವ್ರು ಯೂಸ್ ಮಾಡಲಿ ಅಂತ ಬಂದವರೇ ತಾನೇ. ನನಗೆ ಯಾರೂ ಬೇಡ ಅಂಥೇಳಿ ಕೆಲವೊಂದು ಡಿಸಿಷನ್ಗಳನ್ನು ಮಾಡಿ ನಾವು ಬಂದಿದ್ದೀವಿ. ನಮ್ಮ ಮುಖಾಂತರ ಏನು ರಿವೈವಲ್ ಉಜ್ಜೀವನ ಏನೂ ಆಗ್ತಾಯಿಲ್ಲ ಅಂದರೆ, ನಾವು ಬಂದ ಒಂದು ಪ್ರಯೋಜನ ಆದರೂ ಏನು? ನಾನೀಗ ನಾವೇನು ಜಾತಿ ಧರ್ಮ ಯಾವುದೋ ಎಲ್ಲವನ್ನ ಬಿಟ್ಟು ಇಲ್ಲಿಗೆ ಬಂದೆ, ನನ್ನ ಮುಖಾಂತರ ಬೆಳಕೆ ಬರ್ತಾ ಇಲ್ಲ ಅಂದರೆ ನಾನು ಬಂದಿದ್ದಕ್ಕೆ ಪ್ರಯೋಜನ ಆದರೂ ಏನು? ಇದು ನಾನು ಹಾಕ್ಕೊಂಡ ಪ್ರಶ್ನೆ ನನ್ನ ಒಳಗಡೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸೊ ಆದ್ದರಿಂದ ಪ್ರಿಯರೇ, ಈ ಸೆಲ್ಫನ್ನು ಬಿಡೋದು ಎವ್ರಿಡೇ ಟಾಸ್ಕ್. ಇದು ಯಾವುದೋ ಒಂದು ವರ್ಷಕ್ಕೊಂದ್ಸರಿನೋ ನಡೆಯುವಂಥ ಒಂದು ಪ್ರೋಗ್ರಾಮ್ ಅಲ್ಲ. ಎವ್ರಿಡೇ ಟಾಸ್ಕ್ ಇದು. ಇದು ನಮ್ಮ ಲೈಫ್ ಸ್ಟೈಲ್ ಆಗಬೇಕು. ಸೆಲ್ಫ್ ಬಿಡೋದೊಂದು ಇಟ್ಸ್ ಅ ಲೈಫ್ ಸ್ಟೈಲ್ ಆಫ್ ಸರೆಂಡ್ರೆನ್ಸ್. ಈ ಸೆಲ್ಫ್ ಬಿಡೋದು ಅಂತ ಹೇಳೋದು, ಯೇಸುಗೋಸ್ಕರ ಜೀವಿಸೋದು ಅಂತ ಹೇಳೋದು. ಸೊ ಈ ಸರೆಂಡ್ರೆನ್ಸ್ ಯಾವಾಗ ಆಗಬೇಕು? ಯಾವಾಗಲೂ ಆಗಬೇಕು. ಯೇಸು ಈ ಒಂದು ಲೋಕದಲ್ಲಿ ಎಷ್ಟು ಕಾಲ ಜೀವಿಸಿದ್ರೋ, 33 ವರ್ಷ ಜೀವಿಸಿದ್ರೋ, ಪ್ರತಿಯೊಂದು ದಿನವೂ ಕೂಡ ಅವರು ಸೆಲ್ಫ್ಗೆ ಸತ್ತೇ ಜೀವಿಸಿದ್ರು. ಯಾಕೆ ಅಂದರೆ ಆ ಸೆಲ್ಫಿಗೆ ಸತ್ತಿದ್ರಿಂದ ಅವ್ರಿಗೇನಾಯಿತು? ಆ ಅನ್ಯೋನ್ಯತೆ ಎಲ್ಲೂ ಕೂಡ ಕಟ್ಟಾಗಿಲ್ಲ ಅವ್ರಿಗೆ. ಈಗ ನಮಗೆ ಅನ್ಯೋನ್ಯತೆ ಸಿಗ್ತಾ ಇಲ್ಲ. ಇವಾಗ ಅಲ್ಲಿಂದ ಪವರ್ ಹೀಗೆ ಬರದೆ ಈಗ ಹೆಂಗೆ ರಿಲೀಸ್ ಆಗುತ್ತೆ? ಯೋಚನೆ ಮಾಡಿ ಅಲ್ಲ. ಈಗ ಹಿಂಗೆ ಬಂದ್ರೇ ಅಲ್ವಾ ಹಿಂಗೆ ರಿಲೀಸ್ ಆಗೋದು. ನನಗೆ ಬರಬೇಕು, ಮೇಲಿನಿಂದ ಬರದ ಹೊರತು ನಮಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ವಾಕ್ಯ ಇದೆ, ಏನೂ ಸಿಗಲ್ಲ ಅಂತ. ಆದರೆ ನಾನು ಹೇಳ್ತೀನಿ, ಮೇಲಿನಿಂದ ಬರೋದ ಹೊರತು ಏನು ಮಾಡ್ಲಿಕ್ಕೆ ಕೂಡ ಆಗಲ್ಲ ನಮಗೆ. ನಾವು ಮೇಲಿನಿಂದ ಪಡ್ಕೊಳ್ಳಲ್ಲ. ನನ್ನ ಸೆಲ್ಫಿಂದನೇ ಮತ್ತೆ ಟ್ರೈ ಮಾಡೋಕ್ಕೆ ಹೋಗ್ತೀವಿ, ಇದರಿಂದ ಬಿಡಿಸ್ಕೊಳ್ಳೋಕ್ಕೆ. ಯಾವತ್ತೂ ಆಗಲ್ಲ. ಪ್ರೈಸ್ ದ ಲಾರ್ಡ್. ಸೊ ಪ್ರತಿಯೊಬ್ಬರಲ್ಲೂ ಕೂಡ ಪರಿಶುದ್ಧಾತ್ಮರ ಆಳ್ವಿಕೆ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿದಿನವೂ ನಮ್ಮ ಈ ಸಬ್ಮಿಷನ್ಗೆ ಏನು ಗೊತ್ತಾ? ಮನಸ್ಸು ಬೇಕು, ಬೇರೆ ಏನೂ ಬೇಡ ಪ್ರಿಯರೇ. ಮನಸ್ಸು ಬೇಕಷ್ಟೇ. ನಾನಿದು ಮಾಡಬೇಕು ಅನ್ನೋ ಒಂದು ಮನಸ್ಸು ಬೇಕು. ಈಗ ನನಗೆ ಊಟ ಮಾಡಬೇಕು. ಈಗ ಕೆಲವೊಬ್ರು ಹೇಳ್ತಾರೆ, ನನಗೆ ಮನಸ್ಸೇ ಸರಿ ಇಲ್ಲ, ಊಟ ಮಾಡೋಕ್ಕಾಗ್ತಾಯಿಲ್ಲ. ಮನಸ್ಸು ಸರಿ ಇಲ್ಲ ಅಂದರೆ ಊಟನೇ ಮಾಡೋಕ್ಕಾಗಲ್ಲ ನಮಗೆ. ಈಗ ಮತ್ತೆ ನಾವು ಯೇಸುವನ್ನು ಚೂಸ್ ಮಾಡಬೇಕಂದ್ರೆ ಎಷ್ಟು ಮನಸ್ಸು ಮಾಡಬೇಕು? ಪ್ರೈಸ್ ದ ಲಾರ್ಡ್. ಈಗ ಮನಸ್ಸು ಸರಿ ಇದ್ದರೆ ತಾನೇ ನಾವು ನೆಮ್ಮದಿಯಾಗಿ ಊಟ ಮಾಡ್ತೀವಿ, ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ, ಮಾತಾಡ್ತೀವಿ. ನಮಗೆ ಮನಸ್ಸು ಸರಿ ಇಲ್ಲ, ಏನೋ ಒಂಥರ ಇದೆ ಅಂತ ಹೇಳುವಾಗ ನಾವು ಒಂದು ರೂಮಲ್ಲಿ ಒಂದು ಕೋಣೆಯಲ್ಲಿ ಇರ್ತೀವಿ. ಯಾರ ಹತ್ರ ಮಾತಾಡೋಕ್ಕೆ ಇಷ್ಟ ಆಗಲ್ಲ, ಏನೂ ಮಾಡಲಿಕ್ಕೆ ಇಷ್ಟ ಆಗಲ್ಲ. ಯಾಕೆ? ಮನಸ್ಸು ಮಾಡೋದು ಅಷ್ಟು ಇಂಪಾರ್ಟೆಂಟ್. ಅದಕ್ಕೆ ಫಸ್ಟು ದೇವ್ರು ಹೇಳಿದೆ ಏನಂತೇಳಿ? ಯಾರಿಗಾದರೂ ಮನಸ್ಸಿದ್ದರೆ. ಯಾಕೆ ಅಂದರೆ ಮನಸ್ಸಲ್ಲೇ ಆಗೋದೇ ಈ ಬಾಡಿಯಿಂದ ಹೊರಗಡೆ ಬರೋದು. ಪ್ರೈಸ್ ದ ಲಾರ್ಡ್. ಸೊ ಈ ಮನಸ್ಸಲ್ಲಿ ಇರೋದೇ ಅಲ್ವಾ ಹೊರಗಡೆ. ಈಗ ನನ್ನ ತಲೆಯಲ್ಲಿ ಏನಿದೆಯೋ ಅದೇ ನನ್ನ ಬಾಯಲ್ಲಿ ಬರೋದು. ಈಗ ನನ್ನ ತಲೆಯಲ್ಲಿ ಏನೂ ದೇವ್ರ ವಾಕ್ಯ ಇಲ್ಲ, ಏನೂ ಗೊತ್ತಿಲ್ಲ, ಬೇರೆ ಏನೋ ಒಂದು ಸಬ್ಜೆಕ್ಟ್ ನನ್ನ ತಲೆಯಲ್ಲಿದ್ದರೆ ಇದು ನಾನು ಹೇಳೋಕ್ಕಾಗಲ್ಲ. ಇದು ನನ್ನ ತಲೆಯಲ್ಲಿ ದೇವ್ರ ಜೊತೆ ಕುತ್ಕೊಂಡು ಪ್ರಾರ್ಥನೆ ಮಾಡಿನೋ, ಏನೋ ಅಧ್ಯಾಯ ಮಾಡಿನೋ, ಬೈಬಲ್ ಓದಿನೋ ತಲೆಯಲ್ಲಿ ಇರೋದಕ್ಕೆ ನನ್ನ ಬಾಯಲ್ಲಿ ಬರ್ತಾ ಇದೆ. ತಲೆಯಲ್ಲಿ ಇರೋದು ದೇವ್ರು ಹೇಳ್ಕೊಡ್ತಾ ಇರೋದು. ಅದೇ ರೀತಿ ಪ್ರಿಯರೇ, ನಮಗೆ ಮನಸ್ಸಲ್ಲಿ ಇರೋದೇ ನಮ್ಮ ಈ ಒಂದು ಎಕ್ಸ್ಟರ್ನಲ್ ಆಗಿ ಆ್ಯಕ್ಷನ್ಸ್ ಮುಖಾಂತರ ಬರುತ್ತೆ. ಪ್ರೈಸ್ ದ ಲಾರ್ಡ್. ಸೊ ಮೊದಲು ಮನಸ್ಸು ಮಾಡಬೇಕು ಎಲ್ಲದಕ್ಕೂ. ಈ ದಿನ ಮನಸ್ಸು ಮಾಡಿ, ಎಲ್ಲರೂ ಕೂಡ ಮನಸ್ಸು ಮಾಡುವಂತಾಗಲಿ ಯೇಸು ನಾಮದಲ್ಲಿ. ಆಮೇನಾದರೂ ಹೇಳಿ. ಪ್ರೈಸ್ ದ ಲಾರ್ಡ್. ಓಕೆ, ನಮ್ಮ ಮೊದಲ ಒಂದು ಪಾಠ ಆಯಿತು.
ಮನಸ್ಸಿದ್ದರೆ ಹಿಂಬಾಲಿಸಲಿ, ತನ್ನನ್ನು ತಾನು ಪರಿತ್ಯಜಿಸಲಿ, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ, ಫಾಲೋ ಮೀ ಅಂತ ಹೇಳಿದ್ದಾರೆ. ಇದು ಕೊನೆಯದಾಗಿ ಇದು ಹೇಳಿ ನಾವು ಈ ವಾಕ್ಯವನ್ನು ನಿಲ್ಲಿಸೋಣ. ನೀವು ಹೇಳಿ, ಫಾಲೋ ಮೀ ಅಂದರೆ ಏನರ್ಥ? ನಿಮ್ಗೇನು ಅನಿಸುತ್ತೆ ಫಾಲೋ ಮೀ ಅಂತ ಹೇಳಿದ್ರೆ? ಫಾಲೋ ಮೀ ಅಂದರೆ ಏನು? ಅದು ಗೊತ್ತು, ಯೇಸುವನ್ನು ಹಿಂಬಾಲಿಸೋದೇ ಫಾಲೋ ಮೀ. ಓಕೆ, ಅದು ಹೇಗೆ? ಏನು ಅನಿಸುತ್ತೆ ನಿಮಗೆ ಫಾಲೋ ಮೀ ಅಂತ ಹೇಳುವಾಗ? ಇವಾಗ ನಿಮ್ಗೆ ಅನಿಸುತ್ತಾ ನಾವು ನಿಜವಾಗ್ಲೂ ಯೇಸುವನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತೇಳಿ ಅನಿಸ್ತಿದ್ಯಾ? ಆಗ ಅನಿಸ್ತಾ ಇಲ್ಲ ಅಂದರೆ ಇನ್ನೊಂದು ಏನೋ ಮಾಡ್ತಾ ಇಲ್ಲ ಅಂತ, ಅದೇನು ಅಂತ ಕೇಳ್ತಾ ಇದ್ದೀನಿ ನಾನು. ಕಾಪಿ ಪೇಸ್ಟ್ ತುಂಬ ಕಷ್ಟ, ಕಾಪಿ ಪೇಸ್ಟ್ ಮಾಡೋದು. ನಾವು ಸಣ್ಣದಾಗಿ ಪ್ರಾರಂಭ ಮಾಡ್ಬೋದು ಫಾಲೋ ಮೀ ಅಂತ ಹೇಳಿದ್ರೆ. ಫಾಲೋ ಮೀ ಅಂತ ಹೇಳೋದು ಎವ್ರಿ ಡೇ ಕಾರ್ಯ. ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ. ಅದು ಒನ್ಸ್ ಇನ್ ಇಯರು ಅಥವಾ ಈ ಲೆಂಟಲ್ಲಿ ಮಾತ್ರ ಫಾಲೋ ಮಾಡೋದು, ಅಥವಾ ಯಾವುದೋ ಒಂದು ಒಕೇಶನ್ಗೆ ಫಾಲೋ ಮಾಡೋದು, ಹಬ್ಬದ ದಿನ ಫಾಲೋ ಮಾಡೋದು ಅದಲ್ಲ. ಏನೋ ನೊವೇನಾಗೆ ಫಾಲೋ ಮಾಡೋದು, ಅಥವಾ ರಿಟ್ರೀಟ್ 3 ದಿನ ಫಾಲೋ ಮಾಡ್ತೀವಿ, ಯಾರು ಹೇಳೋದು ಬೇಡ ನಮಗೆ. ಅದಲ್ಲಲ್ವ ಪ್ರಾಬ್ಲಮ್ಮು. ರಿಟ್ರೀಟಿಂದ ಬಂದಮೇಲೆ ಅಲ್ವಾ ನಿಜವಾದ ಒಂದು ಸಮಸ್ಯೆ ಪ್ರಾರಂಭ ಆಗೋದು ನಮಗೆ. ನಮ್ಮ ಕುಟುಂಬಗಳಿಗೆ ವಾಪಸ್ ಬರುವಾಗ, ನಮ್ಮ ಕೆಲಸದ ಜಾಗಗಳಿಗೆ ನಾವು ವಾಪಸ್ ಹೋಗುವಾಗ ಅಲ್ವಾ, ಈ ಮತ್ತೆ ಹಳೆ ಜನರನ್ನು ಮತ್ತೆ ನಾವು ನೋಡುವಾಗ ಅಲ್ಲಿಂದ ಸ್ಟಾರ್ಟ್ ಆಗಬೇಕು ಫಾಲೋ ಮೀ, ರಿಟ್ರೀಟಲ್ಲಿ ಅಲ್ಲ. ಇದನ್ನು ಬ್ರದರು ಕೂಡ ತುಂಬ ಸರಿ ಹೇಳಿದ್ದಾರೆ. ಓಕೆ, ಸೊ ಆ ಫಾಲೋ ಮೀ ಅಂದರೆ ಇವ್ರು ಹೇಳಿದ್ರು ಕಾಪಿ ಪೇಸ್ಟ್ ಅಂತ. ಮತ್ತೆ ಸೊ ಕಾಪಿ ಪೇಸ್ಟಲ್ಲೇ ಎಲ್ಲ ಇದೆ, ಎಕ್ಸ್ಪ್ಲೇನ್ ಮಾಡಿಬಿಡು ಅಂತ ಹೇಳ್ತೀರಾ? ಅಲ್ಲ, ಕಾಪಿ ಪೇಸ್ಟಲ್ಲೇ ಎಲ್ಲ ಇರೋದು ನಿಜಾನೇ. ಸೊ ಯಾವ ರೀತಿ ಅಂತ ಹೇಳಿದ್ರೆ, ಫಾಲೋ ಮೀ ಅಂತ ಹೇಳಿದ್ರೆ ಪ್ರಿಯರೇ, ನಾನು ಆವಾಗಲೇನು ಈ ಪಾಯಿಂಟ್ಸ್ನ ರಿಪೀಟ್ ಮಾಡಿದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಪ್ರತಿದಿನ ಲೋಕವನ್ನು ರಿಜೆಕ್ಟ್ ಮಾಡಿ ಜೀವಿಸುವಂಥದ್ದೇ ಯೇಸುವನ್ನು ಫಾಲೋ ಮಾಡೋದು. ಎವ್ರಿ ಡೇ, ಒಂದಿನ ಅಲ್ಲ, ನಾಟ್ ಇನ್ ಒನ್ಸ್ ಇನ್ ಅ ಡೇ, ಎವ್ರಿ ಡೇ, ಕಂಪ್ಲೀಟ್ 24 hours. ಒನ್ಸ್ ಇನ್ ಎ ಡೇ ಅಲ್ಲ, ಅಥವಾ ಒನ್ಸ್ ಇನ್ ಅ ವೀಕ್ ಅಲ್ಲ, ಒನ್ಸ್ ಇನ್ ಎ ಇಯರ್ ಅಲ್ಲ, ಯಾವುದೋ ಒಕೇಶನ್ ಅಲ್ಲ. ಎವ್ರಿ ಡೇ ನೀವು ಯಾವಾಗ ಲೋಕವನ್ನು ರಿಜೆಕ್ಟ್ ಮಾಡ್ತಿರೋ, ಲೋಕದ ಕಂಫರ್ಟ್ಸನ್ನು ರಿಜೆಕ್ಟ್ ಮಾಡ್ತಿರೋ. ಕಂಫರ್ಟ್ ಅಂತ ಹೇಳುವಾಗ ಒಳ್ಳೆ ಮನೆ ಕಟ್ಟಿ ಒಳ್ಳೆ ಬೆಡ್ ಮೇಲೆ ಮಲಗೋದಲ್ಲ ಕಂಫರ್ಟ್ ಅಂದರೆ. ಆ ರೀತಿ ಅಲ್ಲ ಪ್ರಿಯರೇ ಕಂಫರ್ಟ್ ಅಂತ ಹೇಳಿದ್ರೆ. ನನ್ನ ಸ್ವಾರ್ಥಕ್ಕೆ ಧಕ್ಕೆ ಆದಾಗ ನಮ್ಮನ್ನು ನಾವು ತಗ್ಗಿಸ್ಕೊಳ್ತೀವಲ್ವ, ಆ ಕಂಫರ್ಟಿಂದ ಹೊರಗಡೆ ಬರಬೇಕು. ನಾನು ಎಲ್ಲ ಹೇಳ್ತಾ ಇರೋದು ಯಾವುದೇ ರೀತಿಯ ಭೌತಿಕವಾದ ಕಾರ್ಯಗಳಲ್ಲ, ದಯವಿಟ್ಟು ನಮ್ಮ ಒಳಗಡೆ ಆಗಬೇಕು. ಈ 4 ಕಾರ್ಯಗಳು 4 ಪಾರ್ಟ್ಸ್ ಆಗಿ ನಾವೇನಿದನ್ನು ಮಾಡಿಕೊಂಡ್ವೋ, ಇದು ನಮ್ಮ ಒಳಗಡೆ ಆಗುವಂಥ ಕಾರ್ಯ ನಾನು ಹೇಳ್ತಾ ಇರೋದು. ಯಾಕಂದರೆ ದೇವರು ನೋಡೋದು ನಮ್ಮ ಅಂತರಂಗದಲ್ಲಿ ನಡೆದ್ರೆ ಬಾಹ್ಯವಾಗಿ ಆಟೋಮೆಟಿಕ್ಕಾಗಿ ನಡೆಯುತ್ತೆ. ನಾವೇನು ಪ್ರಯತ್ನ ಮಾಡೋದು, ಪುಷ್ ಮಾಡೋದು ಏನೂ ಬೇಕಾಗಿಲ್ಲ. ಅದಕ್ಕೆ ಮೊದಲು ನಾವು ನಮ್ಮ ಮನಸ್ಸನ್ನು ಸರಿಪಡಿಸ್ಕೊಳ್ಬೇಕು. ನಮ್ಮ ಇನ್ನರ್ ಮ್ಯಾನನ್ನು ನಾವು ಸರಿಪಡಿಸ್ಕೊಂಡಾಗ ಅಲ್ಲಿ ರಿಲೀಸ್ ಆಗೋ ಎಲ್ಲ ಕಾರ್ಯಗಳು, ಮಾತುಗಳು, ಡಿಸಿಷನ್ಗಳು ನಮ್ಮ ಈ ದೇಹದ ಮುಖಾಂತರ ಫ್ಲೋ ಆಗುತ್ತೆ. ಸೊ ನಾನೇನು ಹೇಳ್ತಾ ಇದ್ದೆ, ಫಾಲೋ ಮೀ ಅಲ್ವಾ. ಫಾಲೋ ಮಾಡೋದು ಅಂದರೆ ಪ್ರತಿದಿನ ಕೂಡ ಈ ಲೋಕವನ್ನು ದ್ವೇಷ ಮಾಡಿ ನಾವು ಜೀವಿಸೋದು. ಈ ಲೋಕ ಅಂದರೆ ಏನು? ಜನನನ್ನೇ ನಾವು ಲೋಕ ಅಂತ ಹೇಳೋದಲ್ವಾ. ಅಂದರೆ ಜನನ ದ್ವೇಷ ಮಾಡಿ ಅಂತ ಅಲ್ಲ, ಜನನ ಪ್ರೀತಿ ಮಾಡಿ. ಅದು ದೇವ್ರ ಲೆಕ್ಕದಲ್ಲಿ ಲೋಕವನ್ನು ರಿಜೆಕ್ಟ್ ಮಾಡಿದ ಹಾಗೆ. ಅರ್ಥ ಆಯ್ತಾ? ಈಗ ಲೋಕವನ್ನು ದ್ವೇಷ ಮಾಡೋದು ಅಂದರೆ ಎಲ್ಲರನ್ನ ನೋಡಿ ದೂರ ಹೋಗಿ ಒಂಟಿಯಾಗಿ ಸ್ನಾನಿಕ ಯೌವನ ಥರ ಕಾಡಲ್ಲಿರೋದಲ್ಲ. ಅಲ್ಲ, ದೇವರು ನಿಮಗೆ ಆ ರೀತಿ ಕರೆ ಕೊಟ್ಟರೆ ಹೋಗಿ, ನಾನು ಅದಕ್ಕೆ ವಿರುದ್ಧ ಅಲ್ಲ. ನಾನು ಹೇಳ್ತಾ ಇರೋದು, ತುಂಬ ಜನ ನಾವು ಆ ರೀತಿಯೇ ಅಲ್ವಾ, ಡಿಸ್ಟೆನ್ಸ್ ಮಾಡಿ ಇದು ಸ್ಪಿರಿಚುಯಾಲಿಟಿ ಅಂತ ಹೇಳ್ತೀವಿ. ಒಬ್ಬರನ್ನ ಕಂಪೇರ್ ಮಾಡಿ ಇದು ಸ್ಪಿರಿಚುಯಾಲಿಟಿ, ಈ ರೀತಿಯೇ ನಾವು ಮಾಡ್ತಾ ಇರೋದು ಜಾಸ್ತಿ ಇದೆ ನಮ್ಮ ಮಿನಿಸ್ಟ್ರಿಯಲ್ಲಿ, ಏನು ಕಡಿಮೆ ಇಲ್ಲ. ಪ್ರೈಸ್ ದ ಲಾರ್ಡ್. ಸೊ ಇದೆಲ್ಲ ಹೇಳ್ತಿರೋದು ದೇವರು. ನನಗೆ ಗ್ಲೆನ್ನ ಪ್ರೀತಿ ಮಾಡೋಕ್ಕಾಗೋದೇ ಇಲ್ಲ, ಬಟ್ ನಾನು ಪ್ರೀತಿ ಮಾಡಲೇಬೇಕು. ಪ್ರೀತಿ ಮಾಡಲು ನಾನು ಬದ್ಧಳಾಗಿದ್ದೇನೆ. ಇದು ನನ್ನ ಜೀವನದಲ್ಲಿ ನನಗೆ ನಡಿಬೇಕು. ಸೊ ಅದು ಏನು? ದ್ವೇಷ. ಲೋಕವನ್ನು ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ದೇವರ ಪ್ರೀತಿಯನ್ನು ಅಲ್ಲಿ ಫ್ಲೋ ಆಗಲಿಕ್ಕೆ ನೀವು ಬಿಡ್ತಾ ಇದ್ದೀರಾ. ಸೊ ಇದು ಲೋಕವನ್ನು ರಿಜೆಕ್ಟ್ ಮಾಡೋದು. 3 ಕಾರ್ಯ ಇದೆ ಲೋಕವನ್ನು ರಿಜೆಕ್ಟ್ ಮಾಡೋದು. ನಮಗೆಲ್ಲರಿಗೂ ಕೂಡ ವಾಕ್ಯ ಗೊತ್ತು. ಯೌವನನ ಇದು ಪತ್ರಿಕೆಯಲ್ಲಿ 2:15, ಕಣ್ಣಿನ ಕಾಮುಕತೆ, ದೇಹದ ದುರಿಚ್ಛೆ, ಐಶ್ವರ್ಯದ ಅಹಂಭಾವ. ಇದನ್ನು ರಿಜೆಕ್ಟ್ ಮಾಡಿ 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 ಜೀವಿಸ್ತೀವಲ್ವಾ, ಅದೇ ದೇವ್ರನ್ನ ಫಾಲೋ ಮಾಡೋದು ಅಂತ ಹೇಳಿದರೆ ಬೇರೆ ಏನೂ ಅಲ್ಲ. ಪಂಕ್ಚುವಲ್ ಆಗಿ ಎಲ್ಲವನ್ನು ಅಟೆಂಡ್ ಮಾಡೋದು ಫಾಲೋ ಮಾಡ್ದಂಗಲ್ಲ. ಅಥವಾ ಬೇರೆ ಏನೋ ಒಂದು ಕಾರ್ಯಗಳನ್ನು ನಾವು ಮಾಡಿ ಬಾಹ್ಯವಾಗಿ ಫಾಲೋ ಮಾಡ್ತೀನಿ ಅಂದರೆ ಅದು ಆಗಲ್ಲ. ಸೊ ಯಾವಾಗ ನೀವು ಲೋಕವನ್ನು ರಿಜೆಕ್ಟ್ ಮಾಡ್ತೀರಾ, ಲೋಕ ಕೊಡುವ ಸುಖ, ಸಂತೋಷ, ಪ್ಲೆಜರ್ಸನ್ನೆಲ್ಲ ನೀವು ರಿಜೆಕ್ಟ್ ಮಾಡ್ತೀರಲ್ವ, ಯು ಚೂಸ್ ಕಂಫರ್ಟ್, ಗಾಡ್ಸ್ ಕಂಫರ್ಟ್ ಓವರ್ ವರ್ಲ್ಡ್ಲಿ ಪ್ಲೆಜರ್. ಸೊ ಈ ರೀತಿ ಕಾರ್ಯಗಳನ್ನು ನಾವು ಮಾಡುವಾಗ ಇದಾಗಿದೆ, ನಾವು ನಿಜವಾಗ್ಲೂ ಯೇಸುವನ್ನು ಫಾಲೋ ಮಾಡೋದು. ಇದು ನಮ್ಮ ಕೈಲಿ ಆಗ್ತಿದೆಯಾ ಪ್ರಶ್ನೆ. 4 ಪ್ರಶ್ನೆ ಮಾಡ್ಕೊಳ್ಳುವಂತೆಯೇ ಇದೆ. ನನಗೆ ಫಸ್ಟು ಮನಸ್ಸಿದ್ಯಾ? ಮನಸ್ಸಿದ್ರೇ ಬಿಡಿ ಈ 3 ಕಾರ್ಯ ಆಗೋದು. ಪ್ರೈಸ್ ದ ಲಾರ್ಡ್.
ಸೊ ಫಸ್ಟು ನಿಮ್ಮ ಮನಸ್ಸು ಮೇಲೆ ನೀವು ವರ್ಕ್ ಮಾಡಬೇಕು. ಆ ಮನಸ್ಸನ್ನು, ಆ ಒಳ್ಳೆ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಪ್ರತಿದಿನವೂ ಕೂಡ ನಾವೇನು ಮಾಡಬೇಕು? ಪ್ರಯತ್ನ ಮಾಡಬೇಕು. ಅದಕ್ಕೂ ಕೂಡ ಏನು ಬೇಕು? ಮನಸ್ಸು ಬೇಕು ಅಲ್ವಾ? ಆ ಮನಸ್ಸು ಮಾಡಲಿಕ್ಕೂ ನಮ್ಗೆ ಇನ್ನೊಂದು ಮನಸ್ಸು ಬೇಕು. ಪ್ರೀಸ್ ದ ಲಾರ್ಡ್. ಖಂಡಿತ ನಿಮ್ಮಲ್ಲಿ ನಿಜವಾದ ದಾಹ ಇದ್ದರೆ, ದೇವರು ಹೇಳ್ತಾರೆ, ನೀವು ಮನಪೂರ್ವಕವಾಗಿ ನನ್ನನ್ನು ಹುಡುಕುವಾಗ, ಮನಪೂರ್ವಕವಾಗಿ ನಿಮಗೆ ಮನಸ್ಸಿದ್ರೆ ನನ್ನನ್ನು ಕಂಡುಕೊಳ್ತೀರಿ. ದೇವರ ವಾಕ್ಯ ಯಾವುದು ಸುಳ್ಳಲ್ಲ ಅಲ್ವಾ? ದೇವರ ವಾಕ್ಯ ಬಂದು ಅದು ಕಾರ್ಯ ಮಾಡದೆ ವ್ಯರ್ಥವಾಗಿ ಅದು ಹಿಂದಕ್ಕೂ ಕೂಡ ಹೋಗಲ್ಲ. ದೇವರು ಹೇಳಿದ ಮೇಲೆ ಅದು ಮುಗಿಯುತ್ತೆ. ಈಗ ಅದು ವ್ಯರ್ಥ ಆಗ್ತಿದೆ ನಮ್ಮ ಜೀವನಗಳಲ್ಲಿ. ಆಗ್ತಿದೆಯಾ? ಎಷ್ಟೋ ವಾಕ್ಯಗಳು ನಮ್ಮ ಜೀವನದಲ್ಲಿ ವ್ಯರ್ಥ ಆಗ್ತಿದೆಯಾ? ದೇವರು ವ್ಯರ್ಥ ಮಾಡ್ತಿಲ್ಲ, ನಮಗೆ ನಾವೇ ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ದೇವ್ರ ವಾಕ್ಯನೇ ನಮ್ಮ ಜೀವನದಲ್ಲಿ ನಾವು ವ್ಯರ್ಥ ಮಾಡಿಕೊಂಡ್ರೆ ಬೇರೆ ಏನಿದ್ದು ಏನು ಪ್ರಯೋಜನ ಪ್ರಿಯರೇ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಬೇರೆ ಏನಿದ್ದು ಏನೂ ಪ್ರಯೋಜನ ಇಲ್ಲ. ನಮ್ಮ ತಪಸ್ಕಾಲ ಈ 4 ಭಾಗಗಳಿಂದ ಕೂಡಿರಲಿ ಅಂತೇಳಿ ಈ ದಿನ ನಾವೆಲ್ಲರೂ ಕೂಡ ಆಸೆ ಪಡೋಣ, ಒಂದು ಮನಸ್ಸು ಮಾಡೋಣ ಪರಿತ್ಯಜಿಸಲಿಕ್ಕೆ. ಯೇಸುವನ್ನು ಪ್ರತಿದಿನವೂ ಕೂಡ ಅಶುದ್ಧತೆಯನ್ನು ಚೂಸ್ ಮಾಡಿದೆ, ಶುದ್ಧತೆಯನ್ನು ಚೂಸ್ ಮಾಡಿ, ಆ ಹೋಲಿನೆಸ್ಸನ್ನು ಚೂಸ್ ಮಾಡೋದು. ಫಾಲೋ ಮೀ ಅಂದರೆ ಅದೇ, ರಿಜೆಕ್ಟ್ ಮಾಡಬೇಕು ವರ್ಲ್ಡ್ನ. ಪರಿಶುದ್ಧತೆಯನ್ನು ಚೂಸ್ ಮಾಡಬೇಕು, ತಾಳ್ಮೆನ ಚೂಸ್ ಮಾಡಬೇಕು, ಪ್ರೀತಿನ ಚೂಸ್ ಮಾಡಬೇಕು, ಕ್ಷಮೆನ ಚೂಸ್ ಮಾಡಬೇಕು. ಇಸ್ರೇಲ್ರಂತೆ ನಮ್ಮ ಒಂದು ಹೃದಯ ಮೊಂಡುತನವಾಗಿದ್ದರೆ ನಾವೇನು ಚೂಸ್ ಮಾಡೋಕ್ಕಾಗಲ್ಲ. ಸೆಲ್ಫ್ನ ಬಿಡಬೇಕು. ಇದೆಲ್ಲ ಮಾಡಿ ನೋಡಿ. ನೀವು ರಿವೈವಲ್ಗಾಗಿ ಪ್ರಾರ್ಥನೆ ಮಾಡೋದೇ ಬೇಡ, ಉಜ್ಜೀವನಕ್ಕಾಗಿ ಪ್ರಾರ್ಥನೆ ಮಾಡೋದೇ ಬೇಡ. ಅದಾಗುತ್ತೆ. ಪ್ರೈಸ್ ದ ಲಾರ್ಡ್. ನಿಮ್ಮ ಜೀವನದಲ್ಲಿ ಒಂದು ನೂತನ ಸೃಷ್ಟಿಯಾದ ಅನುಭವ, ಒಂದು ಆ್ಯಕ್ಷನ್ ಮುಖಾಂತರ, ಕಾರ್ಯರೂಪದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ನೀವಿರುವ ಜಾಗದಲ್ಲಿ ನಾವೆಲ್ಲ ಕರೆಯಲ್ಪಟ್ಟಿರೋದೇನು? ಸಾಕ್ಷಿಗಳಾಗಬೇಕು. ಸಾಕ್ಷಿಗಳು ಹೇಗೆ ಆಗೋದು? ಇದೆಲ್ಲ ತೋರಿಸುತ್ತೆ. ಇದು ಡಿಸೈಪಲ್ಶಿಪ್ ಆಗುವಂಥ ಒಂದು ಕಾರ್ಯಗಳಿದೆಲ್ಲ. ಈ ಕಾರ್ಯಗಳೆಲ್ಲ ಇರಬೇಕು ಒಂದು ಡಿಸೈಪಲಲ್ಲಿ. ಇವು ಯಾವುದೂ ಇಲ್ದಿರ ನಾವು ಡಿಸೈಪಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಡಿಸೈಪಲ್ ಆಗಬೇಕು ಅಂತ ನಾವು ಬಂದು ದೇವರು ತೋರಿಸುವ, ಹೇಳ್ತಾ ಇರುವಂಥ ಇದಕ್ಕೆ ಯಾವಾಗ ಆಜ್ಞೆಗಳಿಗೆ ನಾವು ಕಿವಿಗೊಡ್ತೀವೋ ಆಗ ಮಾತ್ರ ದೇವರು ಇಟ್ಟಿರುವಂಥ ಎಲ್ಲ ಕಾರ್ಯಗಳನ್ನು, ಎಲ್ಲ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ನಾವು ಮಾಡಲಿಕ್ಕೆ ಆಗೋದು ಪ್ರಿಯರೇ. ಸೊ ಒಂದು ನಿಮಿಷ ನಾವೆಲ್ಲರೂ ಕೂಡ ಎದ್ದು ನಿಲ್ಲೋಣ. ಆ ಪರಿಶುದ್ಧಾತ್ಮರ ಸಹಾಯಕ್ಕಾಗಿ ನಾವೆಲ್ಲರೂ ಕೂಡ ಒಂದು ನಿಮಿಷ ಈ ಸಮಯದಲ್ಲಿ ಬೇಡಿಕೊಳ್ಳೋಣ ಪ್ರಿಯರೇ. ಆ ಮರಣದ ಅವಸ್ಥೆಗಳಿಂದ ನಮ್ಮನ್ನು ತಪ್ಪಿಸಿ, ಆ ಶತ್ರುವಿನ ಸ್ವಭಾವದಿಂದ ನಮ್ಮನ್ನು ಬೇರೆ ಮಾಡಿ, ಆ ದೇವರ ಇಂಟಿಮೆಸಿಗೆ ಈ ಸಮಯದಲ್ಲಿ ನಾವು ಒಬ್ಬೊಬ್ಬರು ಕೂಡ ಹೋಗಬೇಕು. ನಮ್ಮ ಸೆಲ್ಫ್ ಸಾಯಬೇಕು, ನಾವು ಪರಿತ್ಯಜಿಸಬೇಕು. ಪ್ರತಿದಿನವೂ ಕೂಡ ಯೇಸುವನ್ನು ಚೂಸ್ ಮಾಡಲಿಕ್ಕೆ ಮನಸ್ಸು ಮಾಡಬೇಕು ಪ್ರಿಯರೇ. ಇದೆಲ್ಲ ಮಾಡುವಾಗ ಆ ಶಿಲುಬೆಯನ್ನು ಹೊರುವ ಶಕ್ತಿಯನ್ನು ದೇವರೇ ಕೊಡ್ತಾರೆ. ಎಲ್ಲ ಕಾರ್ಯಗಳನ್ನು ಕೂಡ ಯೇಸು ಮಾಡಿ ತೋರಿಸಿದ್ರು. ಅವರೇ ನಮಗೆ ದೊಡ್ಡ ಒಳ್ಳೆಯ ಉದಾಹರಣೆಯಾಗಿ ಇದ್ದಾರೆ. ಅವರನ್ನು ಫಾಲೋ ಮಾಡಿದ ಎಷ್ಟೋ ಜನ ಪ್ರೇಷಿತರು, ಎಷ್ಟೋ ಜನ ಪ್ರವಾದಿಗಳು ಈ ಕಾರ್ಯಗಳನ್ನು ಮಾಡಿದ್ದಾದರೆ ನನಗೂ ನಿಮಗೂ ಕೂಡ ಸಾಧ್ಯ. ಈ ದಿನ ಒಂದು ಮನಸ್ಸು ಮಾಡೋಣ ಪ್ರಿಯರೇ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಮನಸ್ಸು ಮಾಡೋಣ, ಮನಪೂರ್ವಕವಾಗಿ ಆತನಿಗಾಗಿ ದಾಹ ಪಡೋಣ. ಈ ಒಂದು 40 ದಿನ ಒಳ್ಳೆಯ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಈ 40 ದಿನ ಕುತ್ಕೊಳ್ಳೋಣ ದಾಹದಿಂದ, ಒಂದು ಸಣ್ಣ ಮಗುವಿನಂತೆ. ದೇವಾ, ಈ ಒಂದು ಸೆಲ್ಫನ್ನು ಸಾಯಿಸಲಿಕ್ಕೆ ನನಗೆ ಸಹಾಯ ಮಾಡಿಯಪ್ಪ. ಅದಕ್ಕೆ ಬೇಕಾದಂಥ ಒಂದು ಶಕ್ತಿ ನನ್ನಲ್ಲಿ ತುಂಬಲ್ಪಡಲಿ ಪರಿಶುದ್ಧಾತ್ಮರೇ. ನಮ್ಮ ಒಬ್ಬೊಬ್ಬರಲ್ಲಿ ದೇವಾ, ಈ ಒಂದು ಸೆಲ್ಫನ್ನು, ನನ್ನನ್ನೇ ನಾನು ತ್ಯಜಿಸುವಂಥ ಆ ಒಂದು ಕಾರ್ಯ ಉಂಟಾಗಲಿ ಅಪ್ಪ. ಇದಕ್ಕೆ ಬೇಕಾದ ಶಕ್ತಿ, ಜ್ಞಾನ ನನ್ನಲ್ಲಿ ತುಂಬಲ್ಪಡಲಿ. ಇದಕ್ಕೆ ಬೇಕಾದ ವಾಕ್ಯಗಳನ್ನು ನನ್ನೊಂದಿಗೆ ಮಾತನಾಡಿರಿ ಅಪ್ಪ. ಸ್ತೋತ್ರ ಅಪ್ಪ. ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ. ನಮ್ಮ ಬಾಯಿಗಳನ್ನು ತೆರೆದು ನಾವೆಲ್ಲರೂ ಕೂಡ ಸ್ತುತಿಸೋಣ ಪ್ರಿಯರೇ. ಹಾಲೆಲೂಯಾ. ದಾಹದಿಂದ ಪರಿಶುದ್ಧಾತ್ಮರ ಆಳ್ವಿಕೆಗೆ ಬಿಟ್ಟುಕೊಡೋಣ. ನಮ್ಮ ಪ್ರಾಣ, ಆತ್ಮ, ಶರೀರಗಳು ಆತನಿಗೆ ಮಾತ್ರ ಸ್ವಂತವಾಗಲಿ. ಈ ಸಮಯದಲ್ಲಿ ನಮ್ಮ ಪ್ರಾಣ, ಆತ್ಮ, ಶರೀರಗಳು ಆತನಿಗೆ ಮಾತ್ರ ಸ್ವಂತವಾಗಲಿ. ಸ್ತೋತ್ರ. ನಮ್ಮಲ್ಲಿರುವ ಕೆಡುಕು ಲಯವಾಗಿ ಹೋಗಲಿ. ಯೇಸುವಿನ ಮನೋಭಾವ ಒಬ್ಬೊಬ್ಬರಲ್ಲಿ ಉಂಟಾಗಲಿ. ಸ್ತೋತ್ರ ಅಪ್ಪ. ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್. ಪ್ರಭು ಯೇಸು ಕ್ರಿಸ್ತರ ಉನ್ನತವಾದ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ, ಆಮೆನ್.
ಪ್ರೈಸ್ ದ ಲಾರ್ಡ್.